ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅಮೆರಿಕದ F-35 ಅಥವಾ ರಷ್ಯಾದ Su-57 ಯುದ್ಧ ವಿಮಾನಗಳನ್ನು ನೀವು ಗಮನದಿಂದ ನೋಡಿದ್ದರೆ ಒಂದು ವಿಷಯ ಖಂಡಿತ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಅಮೆರಿಕದ ಯುದ್ಧ ವಿಮಾನಗಳ ಹೊರಭಾಗ ಸಂಪೂರ್ಣ ನಯವಾಗಿ ಯಾವುದೇ ರಿವೆಟ್ಸ್ ಕಾಣಿಸದಂತೆ ಇರುತ್ತದೆ. ಆದರೆ ರಷ್ಯಾದ Su-57 ಸೇರಿದಂತೆ ಅನೇಕ ಯುದ್ಧ ವಿಮಾನಗಳಲ್ಲಿ ಹೊರ ಭಾಗದಲ್ಲೇ ರಿವೆಟ್ಸ್ ಸ್ಪಷ್ಟವಾಗಿ ಕಾಣಿಸುತ್ತವೆ. ಹಾಗಾದರೆ ಇದು ತಾಂತ್ರಿಕ ದೋಷವೇ ಅಥವಾ ರಷ್ಯಾಕ್ಕೆ ಆ ತಂತ್ರಜ್ಞಾನ ಇಲ್ಲವೇ? ವಾಸ್ತವವಾಗಿ ಹಾಗೇನೂ ಅಲ್ಲ ಸ್ನೇಹಿತರೆ. ಇದರ ಹಿಂದೆ ರಷ್ಯಾದ ವಿಭಿನ್ನ ಯುದ್ಧ ತಂತ್ರ ಮತ್ತು ಇಂಜಿನಿಯರಿಂಗ್ ತತ್ವ ಅಡಗಿದೆ. ಈಗ ಅದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ಮಾತನಾಡೋಣ. ಅಮೆರಿಕದ 5ನೇ ತಲೆಮಾರಿನ F-35 ಯುದ್ಧ ವಿಮಾನವನ್ನು ಸಾಧ್ಯವಾದಷ್ಟು ರಡಾರ್ಗೆ ಕಾಣಿಸದಂತೆ ವಿನ್ಯಾಸಗೊಳಿಸಲಾಗಿದೆ. ಇದಕ್ಕಾಗಿ ಯುದ್ಧ ವಿಮಾನದ ಮೇಲ್ಮೈಯಲ್ಲಿರುವ ಎಲ್ಲಾ ಫಾಸ್ಟ್ನರ್ಸ್ ಮತ್ತು ರಿವೆಟ್ಸ್ ಗಳನ್ನು ಸಂಪೂರ್ಣ ಸಮತಟ್ಟಾಗಿ ಅಳವಡಿಸಿ ಅವುಗಳ ಮೇಲೆ ವಿಶೇಷ ರೆಡಾರ್ ಅಬ್ಸಾರ್ಬೆಂಟ್ ಕೋಟಿಂಗ್ ಅನ್ನು ಹಚ್ಚಲಾಗುತ್ತದೆ. ಇದರ ಪರಿಣಾಮವಾಗಿ F-35 ನ ರೆಡಾರ್ ಕ್ರಾಸ್ ಸೆಕ್ಷನ್ RCS ಕೇವಲ 0.001 ನಿಂದ 0.005 ಸ್ಕ್ವೇರ್ ಮೀಟರ್ ಮಟ್ಟದಲ್ಲಿರುತ್ತದೆ. ಅಂದರೆ ಶತ್ರುವಿನ ರಡಾರ್ಗೆ ಈ ವಿಮಾನವನ್ನು ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟವಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ರಷ್ಯಾದ Su-57 ನ ಫ್ರಂಟಲ್ RCS ಸುಮಾರು 0.1 ನಿಂದ 0.5 ಸ್ಕ್ವೇರ್ ಮೀಟರ್ಸ್ ನಡುವೆ ಇದೆ. ಇದು F-35 ಗಿಂತ ದೊಡ್ಡದಾದರೂ ರಷ್ಯಾದ ವಿನ್ಯಾಸದ ಉದ್ದೇಶ ಸಂಪೂರ್ಣವಾಗಿ ಬೇರೆ ಇದೆ. ರಷ್ಯಾ ಎಲ್ಲಾ ದಿಕ್ಕಿನಿಂದಲೂ ಕಾಣಿಸದ ಸ್ಟೆಲ್ತ್ ಗಿಂತ ಎದುರಿನಿಂದ ಬರುವ ರಡಾರ್ಗಳನ್ನು ತಪ್ಪಿಸುವ ಸಾಮರ್ಥ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಆದ್ದರಿಂದ ವಿಮಾನದ ಎಲ್ಲಾ ಭಾಗಗಳಲ್ಲೂ ದುಬಾರಿ ಸ್ಟೆಲ್ತ್ ನಿರ್ಮಾಣ ಮಾಡುವ ಬದಲು ಅಗತ್ಯವಿರುವ ಭಾಗಗಳಲ್ಲಿ ಮಾತ್ರ ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಸ್ನೇಹಿತರೆ, ಈ ಫಾಸ್ಟ್ನರ್ಸ್ ಎಂದರೆ ವಿಮಾನದ ವಿವಿಧ ಭಾಗಗಳನ್ನು ಪರಸ್ಪರ ಜೋಡಿಸುವ ಎಲ್ಲಾ ರೀತಿಯ ಜೋಡಣೆಯ ಸಾಧನಗಳು. ಅವುಗಳಲ್ಲಿ ರಿವೆಟ್ಸ್ ಎಂಬುದು ಶಾಶ್ವತವಾಗಿ ಜೋಡಿಸುವ ವಿಶೇಷ ಲೋಹದ ಪಿನ್ ಆಗಿದ್ದು ವಿಮಾನದ ಹೊರಭಾಗದಲ್ಲಿ ಕಾಣುವ ಸಣ್ಣ ದುಂಡಗಿನ ಬಿಂದುಗಳೇ ಅವುಗಳಾಗಿವೆ. ರಿವೆಟ್ಸ್ ಎಂದರೆ 2 ಅಥವಾ ಹೆಚ್ಚು ಲೋಹದ ಹಾಳೆಗಳು ಅಥವಾ ಭಾಗಗಳನ್ನು ಶಾಶ್ವತವಾಗಿ ಜೋಡಿಸಲು ಬಳಸುವ ಲೋಹದ ಪಿನ್ಗಳು. ಒಮ್ಮೆ ಅಳವಡಿಸಿದ ನಂತರ ಅವುಗಳನ್ನು ತೆಗೆದುಹಾಕಲು ಕತ್ತರಿಸಬೇಕು ಅಥವಾ ಡ್ರಿಲ್ ಮಾಡಬೇಕು. ವಿಮಾನದ ಹೊರಭಾಗದಲ್ಲಿ ಕಾಣುವ ಸಣ್ಣ ದುಂಡಗಿನ ಬಿಂದುಗಳೇ ರಿವೆಟ್ಸ್ ಫಾಸ್ಟ್ನರ್ಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ರಿವೆಟ್ಸ್, ಬೋಲ್ಟ್ಸ್, ಸ್ಕ್ರೀವ್ಸ್, ನಟ್ಸ್, ಕ್ಲಿಪ್ಸ್ ಮುಂತಾದವುಗಳೆಲ್ಲ ಸೇರಿವೆ. ಇದೀಗ ವೇಗ ಮತ್ತು ಬಲದ ಬಗ್ಗೆ ನೋಡೋಣ. ರಷ್ಯಾದ ಯುದ್ಧ ತತ್ವದಲ್ಲಿ ಅತ್ಯಧಿಕ ವೇಗ ಹಾಗೂ ಭಾರಿ ಮೆನುವರಬಿಲಿಟಿಗೆ ವಿಶೇಷ ಮಹತ್ವ ನೀಡುತ್ತದೆ. Su-57 ಗಂಟೆಗೆ ಸುಮಾರು 2100 ಕಿಲೋಮೀಟರ್ ಗಿಂತಲೂ ಹೆಚ್ಚು, ಅಂದರೆ ಮ್ಯಾಕ್ 2 ಗಿಂತ ಹೆಚ್ಚಿನ ವೇಗದಲ್ಲಿ ಹಾರಬಲ್ಲದು. ಇಂತಹ ವೇಗದಲ್ಲಿ ಯುದ್ಧ ವಿಮಾನದ ಮೇಲೆ ಅಪಾರವಾದ ಗಾಳಿಯ ಒತ್ತಡ ಮತ್ತು ಕಂಪನ ಉಂಟಾಗುತ್ತದೆ. ಆದ್ದರಿಂದ ಕೆಲವು ಭಾಗಗಳಲ್ಲಿ ಬಲಿಷ್ಠ ಟೈಟಾನಿಯಂ ಫಾಸ್ಟ್ನರ್ಸ್, ರೌಂಡ್ ಹೆಡ್ ರಿವೆಟ್ಸ್ ಮತ್ತು ಸಾಮಾನ್ಯ ಯಾಂತ್ರಿಕ ಜೋಡಣೆಗಳನ್ನು ಬಳಸುವುದು ಹೆಚ್ಚು ವಿಶ್ವಾಸಾರ್ಹ ಎಂದು ರಷ್ಯಾದ ಇಂಜಿನಿಯರ್ಗಳು ಪರಿಗಣಿಸುತ್ತಾರೆ. ಇದರಿಂದ ಯುದ್ಧ ವಿಮಾನದ ರಚನೆ ಹೆಚ್ಚು ಗಟ್ಟಿಯಾಗಿರುತ್ತದೆ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನೊಂದು ಪ್ರಮುಖ ಕಾರಣ ಎಂದರೆ ಉತ್ಪಾದನಾ ವೆಚ್ಚ. ಸ್ನೇಹಿತರೆ, ಅಮೆರಿಕಾದಂತೆ ಫ್ಲಶ್ ರಿವೆಟ್ಸ್ ಅಳವಡಿಸಲು ಅತ್ಯಂತ ಸೂಕ್ಷ್ಮ ಯಂತ್ರೋಪಕರಣಗಳು, ಅತಿ ನಿಖರವಾದ ಅಳತೆಗಳು ಹಾಗೂ ಅನೇಕ ಪದರಗಳ ರೆಡಾರ್ ಅಬ್ಸಾರ್ಬೆಂಟ್ ಪಟ್ಟಿ ಮತ್ತು ಕೋಟಿಂಗ್ ಅಗತ್ಯವಿರುತ್ತದೆ. ಇದರಿಂದ ಪ್ರತಿಯೊಂದು ವಿಮಾನ ತಯಾರಿಸಲು ಹೆಚ್ಚಿನ ಸಮಯ ಮತ್ತು ಭಾರಿ ವೆಚ್ಚವಾಗುತ್ತದೆ. ರಷ್ಯಾ ಈ ದುಬಾರಿ ಪ್ರಕ್ರಿಯೆಯನ್ನು ವಿಮಾನದ ಎಲ್ಲಾ ಭಾಗಗಳಲ್ಲೂ ಬಳಸುವುದಿಲ್ಲ. ವಿಶೇಷವಾಗಿ ಹಿಂಭಾಗದ ಫ್ಯೂಸಲೇಜ್ ಮತ್ತು ಕೆಲವು ಹೊರಭಾಗಗಳಲ್ಲಿ ಸಾಮಾನ್ಯ ಫಾಸ್ಟ್ನರ್ಸ್ ಗಳನ್ನು ಬಳಸುವ ಮೂಲಕ ಉತ್ಪಾದನಾ ವೆಚ್ಚವನ್ನು ಸುಮಾರು 30% ಕಡಿಮೆ ಮಾಡಬಹುದು ಎಂದು ರಷ್ಯಾದ ವಿನ್ಯಾಸದ ತತ್ವ ಹೇಳುತ್ತದೆ. ಇದರ ಜೊತೆಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಯುದ್ಧ ವಿಮಾನಗಳನ್ನು ನಿರ್ಮಿಸುವುದು ಸಾಧ್ಯವಾಗುತ್ತದೆ. ಈಗ
ನಿರ್ವಹಣೆ ಅಥವಾ ಮೇಂಟೆನೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಯುದ್ಧ ನಡೆಯುವ ಸಮಯದಲ್ಲಿ ಯುದ್ಧ ವಿಮಾನಗಳು ಯಾವಾಗಲೂ ಅತ್ಯಾಧುನಿಕ ಸ್ಟೆಲ್ತ್ ರಿಪೇರ್ ಫೆಸಿಲಿಟೀಸ್ ಇರುವ ಕೇಂದ್ರಗಳಲ್ಲೇ ಇರುವುದಿಲ್ಲ. ಅನೇಕ ಬಾರಿ ಮುಂಚೂಣಿ ವಾಯು ನೆಲೆಗಳಿಂದಲೇ ಕಾರ್ಯಾಚರಣೆ ನಡೆಸಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ವಿಮಾನದ ಹೊರಭಾಗ ಹಾನಿಗೊಳಗಾದರೆ ಕಾಣಿಸುವ ರಿವೆಟ್ಸ್ ಮತ್ತು ಫಾಸ್ಟ್ನರ್ಸ್ ಇರುವುದರಿಂದ ತಾಂತ್ರಿಕ ಸಿಬ್ಬಂದಿ ಹಾನಿಗೊಳಗಾದ ಪ್ಯಾನೆಲ್ಗಳನ್ನು ಕೆಲವೇ ಗಂಟೆಗಳಲ್ಲಿ ಬದಲಾಯಿಸಬಹುದು. ಅಮೆರಿಕಾದ ಸ್ಟೆಲ್ತ್ ಏರ್ಕ್ರಾಫ್ಟ್ ಗಳಲ್ಲಿ ಇದೇ ಕೆಲಸ ಮಾಡಲು ಹಳೆಯ ಸ್ಟೆಲ್ತ್ ಕೋಟಿಂಗ್ ತೆಗೆದು ಹೊಸದಾಗಿ ರೆಡಾರ್ ಅಬ್ಸಾರ್ಬೆಂಟ್ ಕೋಟಿಂಗ್ ಹಚ್ಚಬೇಕಾಗುತ್ತದೆ. ಈ ಪ್ರಕ್ರಿಯೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಸು-57 ನಲ್ಲಿ ಇದೇ ಕೆಲಸವನ್ನು ಸಾಮಾನ್ಯವಾಗಿ 24 ಗಂಟೆಗಳ ಒಳಗೆ ಪೂರ್ಣಗೊಳಿಸಿ ಯುದ್ಧ ವಿಮಾನವನ್ನು ಮತ್ತೆ ಕಾರ್ಯಾಚರಣೆಗೆ ಸಿದ್ಧಗೊಳಿಸುವುದು ಸುಲಭವಾಗುತ್ತದೆ. ರಷ್ಯಾದ ಇಂಜಿನಿಯರ್ಗಳು ಸು-57 ನಲ್ಲಿ ಅತ್ಯಾಧುನಿಕ ಸ್ಟೆಲ್ತ್ ವಿನ್ಯಾಸವನ್ನು ಮುಖ್ಯವಾಗಿ ವಿಮಾನದ ಮುಂಭಾಗದ ಸುಮಾರು 60 ಡಿಗ್ರಿ ಫ್ರಂಟಲ್ ಆರ್ಕ್ ಪ್ರದೇಶದಲ್ಲೇ ಹೆಚ್ಚು ಬಳಸಿದ್ದಾರೆ. ಏಕೆಂದರೆ ಯುದ್ಧ ಭೂಮಿಯಲ್ಲಿ ಶತ್ರುವಿನ ರಡಾರ್ಗಳನ್ನು ಯುದ್ಧ ವಿಮಾನ ಸಾಮಾನ್ಯವಾಗಿ ಮೊದಲಿಗೆ ಎದುರಿನಿಂದಲೇ ಎದುರಿಸುತ್ತದೆ. ಆದ್ದರಿಂದ ಮುಂಭಾಗವನ್ನು ಹೆಚ್ಚು ಸ್ಟೆಲ್ತ್ ಆಗಿ ಇಡುವುದು ಸಾಕಷ್ಟು ಪರಿಣಾಮಕಾರಿ ಎಂದು ರಷ್ಯಾ ನಂಬುತ್ತದೆ. ಆದರೆ ಇಂಜಿನ್ನ ಭಾಗ, ಹಿಂಭಾಗ ಮತ್ತು ಕೆಲವು ಇತರೆ ಪ್ರದೇಶಗಳಲ್ಲಿ ಕಾಣಿಸುವ ರಿವೆಟ್ಸ್ ಮತ್ತು ಸಾಮಾನ್ಯ ಫಾಸ್ಟ್ನರ್ಸ್ ಗಳನ್ನು ಬಳಸುವುದರಿಂದ ತೂಕವು ಕಡಿಮೆಯಾಗುತ್ತದೆ, ವೆಚ್ಚವು ಇಳಿಯುತ್ತದೆ ಹಾಗೂ ನಿರ್ವಹಣೆಯು ವೇಗದಲ್ಲಿ ನಡೆಯುತ್ತದೆ. ಹೀಗಾಗಿ ಸು-57 ನಲ್ಲಿ ಕಾಣುವ ರಿವೆಟ್ಸ್ ಯಾವುದೇ ತಾಂತ್ರಿಕ ಕೊರತೆಯ ಸಂಕೇತವಲ್ಲ. ಅದು ರಷ್ಯಾದ ಯುದ್ಧ ತಂತ್ರ, ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ, ವೇಗದ ನಿರ್ವಹಣೆ ಹಾಗೂ ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡಿರುವ ಇಂಜಿನಿಯರಿಂಗ್ ನಿರ್ಧಾರವಾಗಿದೆ. ಇನ್ನೊಂದೆಡೆ ಅಮೆರಿಕಾದ F-35 ಸಂಪೂರ್ಣ ಆಲ್ ಆಸ್ಪೆಕ್ಟ್ ಸ್ಟೆಲ್ತ್ ಗೆ ಹೆಚ್ಚಿನ ಆದ್ಯತೆ ನೀಡಿದರೆ, ರಷ್ಯಾದ ಸು-57 ಸ್ಟೆಲ್ತ್ ಹೆಚ್ಚಿನ ವೇಗ, ಅತಿಯಾದ ಮೆನ್ಯೂವರಬಿಲಿಟಿ, ಕಡಿಮೆ ವೆಚ್ಚ ಹಾಗೂ ಸುಲಭ ನಿರ್ವಹಣೆ ಈ ಎಲ್ಲದರ ನಡುವೆ ಸಮತೋಲನ ಸಾಧಿಸುವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ ಎರಡು ಯುದ್ಧ ವಿಮಾನಗಳ ವಿನ್ಯಾಸಗಳು ವಿಭಿನ್ನ ಯುದ್ಧ ತಂತ್ರಗಳನ್ನು ಪ್ರತಿಬಿಂಬಿಸುತ್ತವೆ. ಯಾವುದು ಉತ್ತಮ ಎಂಬುದಕ್ಕಿಂತ ಯಾವ ದೇಶದ ಕಾರ್ಯಾಚರಣೆಯ ಅವಶ್ಯಕತೆಗೆ ಯಾವ ವಿನ್ಯಾಸ ಸೂಕ್ತ ಎಂಬುದೇ ಇಲ್ಲಿ ಮುಖ್ಯವಾದ ವಿಚಾರ. ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಅತ್ಯಂತ ಮಹತ್ವದ ಬೆಳವಣಿಗೆ ಈಗ ನಡೆದಿದ್ದು, ಭಾರತ ಮತ್ತು ಜಪಾನ್ ಮೊದಲ ಬಾರಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಐತಿಹಾಸಿಕ ಕೋರ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಒಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದದ ಮೂಲಕ ಭಾರತೀಯ ನೌಕಾಪಡೆಯ ಮುಂದಿನ ತಲೆಮಾರಿನ ಯುದ್ಧ ನೌಕೆಗಳಿಗಾಗಿ ಅತ್ಯಾಧುನಿಕ ಯೂನಿಕಾರ್ನ್ ಸ್ಟೆಲ್ತ್ ಮಾಸ್ಟ್ ಅನ್ನು ಭಾರತ ಮತ್ತು ಜಪಾನ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿ ಭಾರತದಲ್ಲೇ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಈ ಘೋಷಣೆಯನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಜಪಾನ್ನ ಪ್ರಧಾನಮಂತ್ರಿ ಸನಾಯಿ ಟಕೈಚಿ ಅವರು ನವದೆಹಲಿಯಲ್ಲಿ ನಡೆದ 16ನೇ ಭಾರತ ಮತ್ತು ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಅಧಿಕೃತವಾಗಿ ಪ್ರಕಟಿಸಿದರು. ಇದು ಕೇವಲ ಮತ್ತೊಂದು ರಕ್ಷಣಾ ಒಪ್ಪಂದವಲ್ಲ, ಭಾರತ ಮತ್ತು ಜಪಾನ್ ನಡುವಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆಯುತ್ತಿರುವ ಮಿಲಿಟರಿ ಹಾರ್ಡ್ವೇರ್ ಕೋರ್ ಡೆವಲಪ್ಮೆಂಟ್ ನ ಯೋಜನೆಯಾಗಿದೆ. ಎರಡೂ ದೇಶಗಳು ಒಟ್ಟಾಗಿ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಉತ್ಪಾದನೆ ಮಾಡುವ ಮಹತ್ವದ ಹೆಜ್ಜೆ ಇದು. ಇದೀಗ ಈ ಯೂನಿಕಾರ್ನ್ ಎಂದರೇನು, ಇದರ ವಿಶೇಷತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಯೂನಿಕಾರ್ನ್ ಎಂದರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ. ಇದನ್ನು ನೋರಾ 50 ಇಂಟಿಗ್ರೇಷನ್ ಮಾಸ್ಟ್ ಎಂದು ಕರೆಯಲಾಗುತ್ತದೆ. ಈ ಅತ್ಯಾಧುನಿಕ ವ್ಯವಸ್ಥೆಯನ್ನು ಮೂಲತಃ ಜಪಾನ್ ಮೆರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಬಳಕೆಯಲ್ಲಿರುವ ತನ್ನ ಅತ್ಯಾಧುನಿಕ ಮೊಗಾಮಿ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ಸ್ ಗಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಇದರ ಪ್ರಮುಖ ಉದ್ದೇಶ ಯುದ್ಧ ನೌಕೆಯ ಸ್ಟೆಲ್ತ್ ಕೆಪಬಿಲಿಟಿ ಮತ್ತು ಸಿಚುವೇಶನಲ್ ಅವೇರ್ನೆಸ್ ಅನ್ನು ಗಮನಾರ್ಹವಾಗಿ ಹೆಚ್ಚಿಸುವುದಾಗಿದೆ. ಸಾಮಾನ್ಯವಾಗಿ ಇಂದಿನ ಯುದ್ಧ ನೌಕೆಗಳ ಮೇಲೆ ಕಮ್ಯುನಿಕೇಶನ್ ರೆಡಾರ್ ಹಾಗೂ ವಿವಿಧ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳಿಗೆ ಅನೇಕ ಪ್ರತ್ಯೇಕ ಆಂಟನಾಗಳು ಹೊರಭಾಗದಲ್ಲೇ ಅಳವಡಿಸಲಾಗಿರುತ್ತವೆ. ಇದರಿಂದ ಯುದ್ಧ ನೌಕೆಯ ಹೊರಭಾಗ ಅಸ್ತವ್ಯಸ್ತವಾಗಿ ಕಾಣುವುದಷ್ಟೇ ಅಲ್ಲ, ಎನಿಮಿ ರೆಡಾರ್ಗಳಿಗೆ ಇದು ಸುಲಭವಾಗಿ ಪತ್ತೆಯಾಗುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ಆದರೆ
ಯೂನಿಕಾರ್ನ್ ಮಾಸ್ಟ್ ಈ ಸಂಪೂರ್ಣ ವ್ಯವಸ್ಥೆಯನ್ನೇ ಬದಲಾಯಿಸುತ್ತದೆ. ಪ್ರತ್ಯೇಕವಾಗಿ ಅಳವಡಿಸಿದ ಕಮ್ಯುನಿಕೇಶನ್, ಸರ್ವಿಲೆನ್ಸ್ ಹಾಗೂ ರೆಡಾರ್ ಆಂಟನಾಗಳನ್ನೆಲ್ಲ ಒಂದೇ ದೊಡ್ಡ ಮುಚ್ಚಿದ ವಿಶೇಷವಾಗಿ ವಿನ್ಯಾಸಗೊಳಿಸಿದ ರೆಡೋಮ್ ಒಳಗೆ ಅಳವಡಿಸಲಾಗುತ್ತದೆ. ಹೊರಗಿನಿಂದ ನೋಡಿದರೆ ಇದು ಒಂದೇ ಸುಂದರವಾದ ಮಾಸ್ಟ್ ಆಗಿ ಕಾಣುತ್ತದೆ, ಆದರೆ ಅದರೊಳಗೆ ಹಲವಾರು ಅತ್ಯಾಧುನಿಕ ಸಂವಹನ ಮತ್ತು ನಿಗಾ ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ. ಇದರ ಪರಿಣಾಮವಾಗಿ ಯುದ್ಧ ನೌಕೆಯ ರೆಡಾರ್ ಕ್ರಾಸ್ ಸೆಕ್ಷನ್ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಎದುರಾಳಿ ದೇಶಗಳ ರೆಡಾರ್ಗಳಿಗೆ ಭಾರತೀಯ ಯುದ್ಧ ನೌಕೆಗಳನ್ನು ಪತ್ತೆ ಹಚ್ಚುವುದು ಹಿಂದೆಂದಿಗಿಂತಲೂ ಹೆಚ್ಚು ಕಷ್ಟವಾಗುತ್ತದೆ. ಯುದ್ಧ ಪರಿಸ್ಥಿತಿಯಲ್ಲಿ ಇದು ಅತ್ಯಂತ ದೊಡ್ಡ ತಂತ್ರಜ್ಞಾನದ ಲಾಭವಾಗಿದೆ. ಈ ಯೂನಿಕಾರ್ನ್ ಮಾಸ್ಟ್ ಒಳಗೆ ಹಲವು ಪ್ರಮುಖ ವ್ಯವಸ್ಥೆಗಳು ಅಳವಡಿಸಲ್ಪಟ್ಟಿರುತ್ತದೆ. ಅವುಗಳಲ್ಲಿ ಟ್ಯಾಕ್ಟಿಕಲ್ ಡೇಟಾ ಲಿಂಕ್ TACAN ಟೆಕಾನ್ ಅಥವಾ ಟ್ಯಾಕ್ಟಿಕಲ್ ಏರ್ ನ್ಯಾವಿಗೇಷನ್ ಸಿಸ್ಟಮ್, IFF ಅಂದರೆ ಐಡೆಂಟಿಫಿಕೇಶನ್ ಫ್ರೆಂಡ್ ಆರ್ ಫೋ ಎಲೆಕ್ಟ್ರಾನಿಕ್ ಸಪೋರ್ಟ್ ಮೆಷರ್ಸ್, ESM ಹಾಗೂ ವಿವಿಧ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಗಳು ಸೇರಿವೆ. ಈ ಎಲ್ಲಾ ವ್ಯವಸ್ಥೆಗಳು ಒಂದೇ ರಚನೆಯ ಒಳಗೆ ಕಾರ್ಯನಿರ್ವಹಿಸುವುದರಿಂದ ನೌಕೆಯ ಎಲ್ಲಾ ಸೆನ್ಸಾರ್ ಮತ್ತು ಕಮ್ಯುನಿಕೇಶನ್ ವ್ಯವಸ್ಥೆಗಳ ನಡುವೆ ಉತ್ತಮ ಸಮನ್ವಯ ಸಾಧ್ಯವಾಗುತ್ತದೆ. ಇದರ ಮತ್ತೊಂದು ಪ್ರಮುಖ ಲಾಭವೆಂದರೆ ಈ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗಳು ಸಮುದ್ರದ ಉಪ್ಪು, ತೇವಾಂಶ, ಬಲವಾದ ಗಾಳಿ ಹಾಗೂ ಕಠಿಣ ಹವಾಮಾನದಿಂದ ಸಂಪೂರ್ಣ ರಕ್ಷಣೆ ಪಡೆಯುತ್ತವೆ. ಅಷ್ಟೇ ಅಲ್ಲದೆ ವಿವಿಧ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗಳು ಒಂದಕ್ಕೊಂದು ಉಂಟು ಮಾಡುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿರೆನ್ಸ್ ಕೂಡ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಇದರಿಂದ ಡ್ರೋನ್ಗಳು, ವೇಗವಾಗಿ ದಾಳಿ ಮಾಡುವ ಮಿಸೈಲ್ಗಳು ಹಾಗೂ ಇತರ ಅತ್ಯಾಧುನಿಕ ಅಪಾಯಗಳನ್ನು ಪತ್ತೆ ಹಚ್ಚುವಲ್ಲಿ ಸೆನ್ಸಾರ್ ಕಾರ್ಯಕ್ಷಮತೆ ಇನ್ನಷ್ಟು ಸುಧಾರಿಸುತ್ತದೆ. ಇದರ ಜೊತೆಗೆ ಮಾಸ್ಟ್ ಮೇಲೆ ವಿಶೇಷ ಲೈಟಿಂಗ್ ಡೈವರ್ಟರ್ ಸ್ಟ್ರಿಪ್ ಕೂಡ ಅಳವಡಿಸಲಾಗಿದ್ದು ಸಮುದ್ರದಲ್ಲಿ ಮಿಂಚಿನ ಅಪಾಯದಿಂದಲೂ ಈ ವ್ಯವಸ್ಥೆಗೆ ರಕ್ಷಣೆ ಒದಗಿಸುತ್ತದೆ. ಈ ಯೋಜನೆಯನ್ನು ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಭಾರತದ ಈ ಅತ್ಯಾಧುನಿಕ ಮಾಸ್ಟ್ಗಳ ಉತ್ಪಾದನೆ ಮತ್ತು ಇಂಟಿಗ್ರೇಷನ್ ಜವಾಬ್ದಾರಿಯನ್ನು ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL ಕಂಪನಿ ವಹಿಸಿಕೊಳ್ಳಲಿದೆ. ಈ ಯೋಜನೆಯಲ್ಲಿ ಜಪಾನ್ನ ಪ್ರಮುಖ ರಕ್ಷಣಾ ತಂತ್ರಜ್ಞಾನದ ಸಂಸ್ಥೆಗಳಾದ NEC ಕಾರ್ಪೊರೇಷನ್, ಸಂಪಾ ಕೊಗಾಯೋ ಕೆಕೆ ಹಾಗೂ ಯೋಕೋಹಾಮಾ ರಬ್ಬರ್ ಕಂಪನಿ ಲಿಮಿಟೆಡ್ ಕೂಡ ಭಾಗವಹಿಸಲಿದೆ. ಈ ಕಂಪನಿಗಳು ತಮ್ಮ ಅತ್ಯಾಧುನಿಕ ಡಿಸೈನ್ ಟೆಕ್ನಾಲಜಿ ಹಾಗೂ ಅಗತ್ಯ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನು ಭಾರತಕ್ಕೆ ಒದಗಿಸಲಿವೆ. ಇದರ ಫಲವಾಗಿ ಭವಿಷ್ಯದಲ್ಲಿ ಭಾರತದಲ್ಲೇ ಈ ಅತ್ಯಾಧುನಿಕ ವ್ಯವಸ್ಥೆಯನ್ನು ನಿರ್ಮಿಸುವ ಸಾಮರ್ಥ್ಯ ದೇಶಕ್ಕೆ ಲಭ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಿರ್ಮಾಣವಾಗುವ ಯೂನಿಕಾರ್ನ್ ಮಾಸ್ಟ್ ಗಳನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಲ್ಲಿ ಅಳವಡಿಸಲಾಗುವುದು. ಕ್ರಮೇಣ ಈಗ ಬಳಸುತ್ತಿರುವ ಹಳೆಯ ಹೊರಭಾಗದ ಕಮ್ಯುನಿಕೇಶನ್ ಆಂಟನಾಗಳನ್ನು ತೆಗೆದು ಅವುಗಳ ಸ್ಥಾನದಲ್ಲಿ ಈ ಹೊಸ ಇಂಟಿಗ್ರೇಟೆಡ್ ಸ್ಟೆಲ್ತ್ ಮಾಸ್ಟ್ ಗಳನ್ನು ಅಳವಡಿಸುವ ಯೋಜನೆ ಇದೆ. ಈ ಒಪ್ಪಂದ ಸಾಧ್ಯವಾಗಲು ಮತ್ತೊಂದು ಪ್ರಮುಖ ಕಾರಣವೂ ಇದೆ ಸ್ನೇಹಿತರೆ. ದೀರ್ಘಕಾಲದ ಜಪಾನ್ ತನ್ನ ಕಠಿಣ ಡಿಫೆನ್ಸ್ ಎಕ್ಸ್ಪೋರ್ಟ್ ಪಾಲಿಸಿ ಕಾರಣದಿಂದ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಬೇರೆ ದೇಶಗಳಿಗೆ ಕೊಡುತ್ತಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಟೋಕಿಯೋ ತನ್ನ ನೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದು ವಿಶ್ವಾಸಾರ್ಹ ಹಾಗೂ ತಂತ್ರಜ್ಞಾನದ ಪಾಲುದಾರ ರಾಷ್ಟ್ರಗಳಿಗೆ ನಾನ್ ಲೀಥಲ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ರಫ್ತು ಮಾಡಲು ಅವಕಾಶ ನೀಡಿದೆ. ಇದರ ಪರಿಣಾಮವಾಗಿ ಫಿಲಿಪೈನ್ಸ್ ನಂತರ ಜಪಾನ್ನಿಂದ ಇಂತಹ ಅತ್ಯಾಧುನಿಕ ಮತ್ತು ಸೂಕ್ಷ್ಮ ರಕ್ಷಣಾ ತಂತ್ರಜ್ಞಾನವನ್ನು ಪಡೆಯುತ್ತಿರುವ ಎರಡನೇ ಏಷ್ಯಾದ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಭಾರತ ಮತ್ತು ಜಪಾನ್ ಎರಡೂ ದೇಶಗಳ ನಾಯಕರು ಈ ಹೊಸ ತಂತ್ರಜ್ಞಾನ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿಯನ್ನು ಕಾಪಾಡಲು, ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅನ್ನು ರಕ್ಷಿಸಲು ಹಾಗೂ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅನ್ನು ಬಲಪಡಿಸಲು ಮಹತ್ವದ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಭಾರತದ ದೃಷ್ಟಿಯಿಂದ ನೋಡಿದರೆ ಈ ಒಪ್ಪಂದ ಕೇವಲ ಹೊಸ ಉಪಕರಣಗಳನ್ನು ಖರೀದಿಸುವ ಯೋಜನೆಯಲ್ಲ. ಇದು ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದ್ದು ಒಂದೇ ದೇಶದ ಮೇಲೆ, ವಿಶೇಷವಾಗಿ ರಷ್ಯಾದಂತಹ ಸಾಂಪ್ರದಾಯಿಕ ಪೂರೈಕೆದಾರರ ಮೇಲಿನ ಅವಲಂಬನೆಯನ್ನು ಕ್ರಮೇಣ ಕಡಿಮೆ ಮಾಡುವ ಮಹತ್ವದ ಪ್ರಯತ್ನವಾಗಿದೆ. ಅದೇ ಸಮಯದಲ್ಲಿ ಜಪಾನ್ ನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ದೇಶದೊಂದಿಗೆ ರಕ್ಷಣಾ ಸಹಕಾರ
ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಮೂಲಕ ಭಾರತೀಯ ನೌಕಾಪಡೆ ಮುಂದಿನ ದಶಕದಲ್ಲಿ ವಿಶ್ವದ ಅತ್ಯಾಧುನಿಕ ನೌಕಾಪಡೆಗಳಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಈ ಐತಿಹಾಸಿಕ ಒಂದಾಗುವ ದಿಕ್ಕಿನಲ್ಲಿ ಮತ್ತೊಂದು ಬಲಿಷ್ಠ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾದರೆ ಸ್ನೇಹಿತರೆ, ಯೂನಿಕಾರ್ನ್ ಸ್ಟೆಲ್ತ್ ಮಾಸ್ಟ್ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲು ನಿರ್ಮಾಣವಾಗಿದೆ. ಈ ಬಾರಿ ಯಾವುದೇ ವಿದೇಶಿ ಕಂಪನಿಗಳ ಸಹಾಯವಿಲ್ಲದೆ ಭಾರತದ ಖಾಸಗಿ ಡಿಫೆನ್ಸ್ ಸ್ಟಾರ್ಟ್ಅಪ್ ಮತ್ತು DRDO ಸೇರಿ ಕೇವಲ 100 ದಿನಗಳಲ್ಲಿ ಅತ್ಯಾಧುನಿಕ ಉಗ್ರಂ 7.62 × 51 mm ನ ಬ್ಯಾಟಲ್ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿರುವುದು ದೇಶದ ರಕ್ಷಣಾ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ಅತ್ಯಾಧುನಿಕ ಉಗ್ರಂ ಬ್ಯಾಟಲ್ ರೈಫಲ್ ಅನ್ನು ಹೈದರಾಬಾದ್ ಮೂಲದ ದ್ವೀಪ ಡಿಫೆನ್ಸ್ ಮತ್ತು DRDO ಅಧೀನದಲ್ಲಿರುವ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಕೇವಲ 100 ದಿನಗಳಲ್ಲೇ ವಿನ್ಯಾಸ, ಅಭಿವೃದ್ಧಿ ಮತ್ತು ಪರೀಕ್ಷೆಗಳನ್ನು ಪೂರ್ಣಗೊಳಿಸಿರುವುದು ಭಾರತೀಯ ಡಿಫೆನ್ಸ್ ಇಂಡಸ್ಟ್ರಿಗೆ ಗಮನಾರ್ಹ ಸಾಧನೆಯಾಗಿದೆ. ಈ ರೈಫಲ್ ಈಗಾಗಲೇ ಭಾರತೀಯ ಸೇನೆ ಹಾಗೂ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ MHA ನಡೆಸಿದ ಪ್ರಮುಖ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಿಂದಾಗಿ ಈಗ ಈ ಶಸ್ತ್ರಾಸ್ತ್ರವನ್ನು ಭಾರತದ ವಿವಿಧ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ CAPF ಖರೀದಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಅದರಲ್ಲೂ ವಿಶೇಷವಾಗಿ CRPF, ITBP, SSB ಮತ್ತು NSG ಮುಂತಾದ ಭದ್ರತಾ ಪಡೆಗಳು ಉಗ್ರಂ ಬ್ಯಾಟಲ್ ರೈಫಲ್ ಅನ್ನು ತಮ್ಮ ಸೇವೆಗೆ ಸೇರ್ಪಡೆಗೊಳಿಸಲು ಮುಂದಾಗಿವೆ. ಇದು ಈ ರೈಫಲ್ ನ ಸಾಮರ್ಥ್ಯದ ಮೇಲಿರುವ ವಿಶ್ವಾಸವನ್ನು ತೋರಿಸುತ್ತದೆ. ಈ ರೈಫಲ್ ನಲ್ಲಿ ಬಳಸಿರುವ ಗ್ಯಾಸ್ ಆಪರೇಟೆಡ್ ರೊಟೇಟಿಂಗ್ ಬೋಲ್ಟ್ ಸಿಸ್ಟಮ್ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ತಂತ್ರಜ್ಞಾನವಾಗಿದೆ. ಈ ವ್ಯವಸ್ಥೆಯಿಂದ ರೈಫಲ್ ನಿರಂತರವಾಗಿ, ವೇಗವಾಗಿ ಹಾಗೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ಇದರ ಒಟ್ಟು ತೂಕ 4 ಕಿಲೋಗ್ರಾಂಗಿಂತ ಕಡಿಮೆ ಇದ್ದು ದೀರ್ಘಕಾಲದ ಕಾರ್ಯಾಚರಣೆ ನಡೆಸುವ ಯೋಧರಿಗೆ ಇದು ಹೆಚ್ಚಿನ ಅನುಕೂಲವನ್ನು ಒದಗಿಸುತ್ತದೆ. ಉಗ್ರಂ ಬ್ಯಾಟಲ್ ರೈಫಲ್ ಸುಮಾರು 500 ಮೀಟರ್ ಎಫೆಕ್ಟಿವ್ ರೇಂಜ್ ಅನ್ನು ಹೊಂದಿದ್ದು ಮಧ್ಯಮ ದೂರದ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕಾಗಿ ಇದರಲ್ಲಿ ಬಳಸಿರುವ 7.62 51 mm ನ ನ್ಯಾಟೋ ಕ್ಯಾಲಿಬರ್ ಗುಂಡುಗಳು ಹೆಚ್ಚು ಶಕ್ತಿ ಮತ್ತು ಉತ್ತಮ ಹೊಡೆಯುವ ಸಾಮರ್ಥ್ಯವನ್ನು ನೀಡುತ್ತದೆ. ದ್ವೀಪ ಡಿಫೆನ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಬು ಜೋಸೆಫ್ ಅವರ ಪ್ರಕಾರ ಈ ರೈಫಲ್ ಭಾರತೀಯ ಸೇನೆಗೆ ಅಗತ್ಯವಾಗಿರುವ ಜನರಲ್ ಸ್ಟಾಫ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ GSQR ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿವೆ. ಇದಲ್ಲದೆ ದೇಶದ ಬಿಸಿಲು, ಮಳೆ, ಚಳಿ ಹಾಗೂ ಕಠಿಣ ಪ್ರದೇಶಗಳನ್ನು ಒಳಗೊಂಡ ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಡೆಸಿದ ಫೀಲ್ಡ್ ಎವಾಲ್ಯುವೇಷನ್ ಪರೀಕ್ಷೆಗಳಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಅಷ್ಟೇ ಅಲ್ಲದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಬೋರ್ಡ್ ಟ್ರಯಲ್ಸ್ ನಲ್ಲಿಯೂ ಈ ರೈಫಲ್ ಯಶಸ್ವಿಯಾಗಿ ತೇರ್ಗಡೆಯಾಗಿದೆ. ಅಂದರೆ ಸೇನೆ ಮತ್ತು ಕೇಂದ್ರ ಭದ್ರತಾ ಪಡೆಗಳು ವಿಧಿಸಿರುವ ಎಲ್ಲಾ ಪ್ರಮುಖ ಮಾನದಂಡಗಳನ್ನು ಈ ಭಾರತೀಯ ರೈಫಲ್ ಪೂರೈಸಿದೆ. ದ್ವೀಪ ಡಿಫೆನ್ಸ್ ಸಂಸ್ಥೆಗೆ 2021ರಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಅಧಿಕೃತ ಪರವಾನಗಿ ದೊರೆತಿತ್ತು. ನಂತರ ತೆಲಂಗಾಣದ ಸರ್ಕಾರ ಹೈದರಾಬಾದ್ನಲ್ಲಿ 13 ಎಕರೆಗಿಂತ ಹೆಚ್ಚು ಭೂಮಿಯನ್ನು ನೀಡಿದ್ದು ಅಲ್ಲಿ ಸಂಸ್ಥೆ ಅತ್ಯಾಧುನಿಕ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ.
ಇಲ್ಲಿಯವರೆಗೆ ಈ ಸಂಸ್ಥೆ 100ಕ್ಕೂ ಹೆಚ್ಚು ಸ್ವದೇಶಿ ಶಸ್ತ್ರಾಸ್ತ್ರಗಳು ಹಾಗೂ ಅವುಗಳ ವಿವಿಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಅವುಗಳಲ್ಲಿ ಉಗ್ರಂ ಬ್ಯಾಟಲ್ ರೈಫಲ್ ಸಂಸ್ಥೆಯ ಅತ್ಯಂತ ಪ್ರಮುಖ ಹಾಗೂ ಪ್ರತಿಷ್ಠಿತ ಯೋಜನೆಯಾಗಿ ಹೊರಹೊಮ್ಮಿದೆ. ಸಂಸ್ಥೆಯ ಅಭಿಪ್ರಾಯದಂತೆ ಉಗ್ರಂ ಪ್ರೋಗ್ರಾಂ ಭಾರತದ ಸಣ್ಣ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಹೈದರಾಬಾದ್ ಅನ್ನು ಭಾರತದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಈ ಕುರಿತು ಮಾತನಾಡಿರುವ ಸಿಬು ಜೋಸೆಫ್, ಭಾರತೀಯ ಭದ್ರತಾ ಪಡೆಗಳಿಗಾಗಿ ವಿಶ್ವ ಮಟ್ಟದ ಡಿಫೆನ್ಸ್ ಪ್ರಾಡಕ್ಟ್ಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸುವ ನಮ್ಮ ಬದ್ಧತೆ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ದ್ವೀಪ ಡಿಫೆನ್ಸ್ ಇನ್ನೂ ಅನೇಕ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಅವುಗಳಲ್ಲಿ ಅಸಾಲ್ಟ್ ರೈಫಲ್, ಕಾರ್ಬೈನ್, ಸಬ್ ಮೆಷಿನ್ ಗನ್, ಲೈಟ್ ಮೆಷಿನ್ ಗನ್ ಹಾಗೂ ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್ಸ್ಗಳು ಸೇರಿವೆ. ಈ ಸಂಸ್ಥೆಯು ಈಗಾಗಲೇ U-19 ಸಬ್ ಮೆಷಿನ್ ಗನ್, ಅಲ್ಟ್ರಾ ಲೈಟ್ ಮೆಷಿನ್ ಗನ್, ULMG, U-45 ಅಸಾಲ್ಟ್ ರೈಫಲ್ ಹಾಗೂ U-39 ಪ್ಲಾಟ್ಫಾರ್ಮ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಇದಲ್ಲದೆ ಉಗ್ರಂ ತಂತ್ರಜ್ಞಾನವನ್ನು ಆಧರಿಸಿದ ವೆಪನೈಸ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಮೇಲೆಯೂ ಕಾರ್ಯನಿರ್ವಹಿಸುತ್ತಿದೆ. 2018 ಆರಂಭವಾದ ದ್ವೀಪ ಡಿಫೆನ್ಸ್ ಇಂದು ಭಾರತದ ಹೊಸ ತಲೆಮಾರಿನ ಖಾಸಗಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿದೆ. ಕೇವಲ 100 ದಿನಗಳಲ್ಲಿ ಅತ್ಯಾಧುನಿಕ ಬ್ಯಾಟಲ್ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿರುವ ಈ ಸಾಧನೆ ಭಾರತದ ಡಿಫೆನ್ಸ್ ಟೆಕ್ನಾಲಜಿ ಇನೋವೇಷನ್ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮುಂದಿನ ದಿನಗಳಲ್ಲಿ ಉಗ್ರಂ ಬ್ಯಾಟಲ್ ರೈಫಲ್ ಭಾರತೀಯ ಸೇನೆ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಪ್ರಮುಖ ಶಸ್ತ್ರಾಸ್ತ್ರವಾಗಿ ಸೇವೆ ಸಲ್ಲಿಸುವ ನಿರೀಕ್ಷೆ ಇದೆ. ಇದು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಈ ಸಂಪೂರ್ಣ ಸ್ವದೇಶಿ ರೈಫಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಉತ್ತಮ ಬೇಡಿಕೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಹಾಗಾದರೆ ಸ್ನೇಹಿತರೆ, ಕೇವಲ 100 ದಿನಗಳಲ್ಲಿ ಅಭಿವೃದ್ಧಿಯಾದ ಭಾರತದ ಈ ಸ್ವದೇಶಿ ಉಗ್ರಂ ಬ್ಯಾಟಲ್ ರೈಫಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭಾರತೀಯ ಭದ್ರತಾ ಪಡೆಗಳಿಗೆ ದೊಡ್ಡ ಬಲವಾಗಲಿದೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ 5ನೇ ತಲೆಮಾರಿನ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನ ಯೋಜನೆ ಈಗ ಮತ್ತೊಂದು ಅತ್ಯಂತ ಮಹತ್ವದ ಹಂತವನ್ನು ತಲುಪಿದೆ. ಈ ಯೋಜನೆಯ ಯಶಸ್ಸಿಗೆ ಅತ್ಯಗತ್ಯವಾಗಿರುವ 2 ಅತ್ಯಾಧುನಿಕ ಥರ್ಮಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ ಅನ್ನು DRDO ಈಗ ಅಧಿಕೃತವಾಗಿ BHEL ಕಂಪನಿಗೆ ವರ್ಗಾಯಿಸಿದೆ. ಈ ತಂತ್ರಜ್ಞಾನಗಳ ವರ್ಗಾವಣೆ ಸಾಮಾನ್ಯ ಆಡಳಿತಾತ್ಮಕ ಕ್ರಮವಲ್ಲ. ಇದು AMCA ಯೋಜನೆಯು ಸಂಶೋಧನಾ ಹಂತದಿಂದ ನೇರವಾಗಿ ಉತ್ಪಾದನಾ ಹಂತದತ್ತ ಸಾಗುತ್ತಿದೆ ಎಂಬುದಕ್ಕೆ ಸ್ಪಷ್ಟವಾದ ಸಾಕ್ಷಿಯಾಗಿದೆ. ಜೊತೆಗೆ ಆತ್ಮನಿರ್ಭರ ಭಾರತದ
ರಕ್ಷಣಾ ಕನಸಿಗೆ ಇದು ಮತ್ತೊಂದು ದೊಡ್ಡ ಬಲವನ್ನು ನೀಡಿದೆ. ಇದೀಗ ಪ್ರಶ್ನೆ ಏನೆಂದರೆ ಸ್ನೇಹಿತರೆ, DRDO ಯಾವ ತಂತ್ರಜ್ಞಾನಗಳನ್ನು BHEL ಕಂಪನಿಗೆ ನೀಡಿದೆ? ಅವುಗಳು AMCAಗೆ ಏಕೆ ಅಷ್ಟೊಂದು ಮಹತ್ವವಾದವು ಮತ್ತು ಈ ತಂತ್ರಜ್ಞಾನಗಳಿಲ್ಲದೆ 5ನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣ ಏಕೆ ಸಾಧ್ಯವಾಗುವುದಿಲ್ಲ? ಬನ್ನಿ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳಬೇಕು. DRDO ಈಗ BHEL ಕಂಪನಿಗೆ ವರ್ಗಾಯಿಸಿರುವ ಈ ತಂತ್ರಜ್ಞಾನಗಳನ್ನು ಮೊದಲಿಗೆ ತೇಜಸ್ MK2 ಗಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಭಾರತದ ವಿಮಾನ ತಯಾರಿಕಾ ವ್ಯವಸ್ಥೆಯಲ್ಲಿ ಒಂದೇ ರೀತಿಯ ಮೂಲ ವಿನ್ಯಾಸವನ್ನು ಹಲವು ಯೋಜನೆಗಳಲ್ಲಿ ಬಳಸುವ ಕಾರಣ ಇದೇ ತಂತ್ರಜ್ಞಾನಗಳು ಈಗ AMCAಗೂ ಬಳಸಲಾಗಲಿವೆ. ಅಂದರೆ ತೇಜಸ್ MK2 ಮತ್ತು AMCA ಎರಡು ವಿಮಾನಗಳು ಬಹುತೇಕ ಒಂದೇ ರೀತಿಯ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಸಿಸ್ಟಮ್ ECS ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಬಳಸಲಿವೆ. ಇದರಲ್ಲಿ ಅತ್ಯಂತ ಪ್ರಮುಖ ಭಾಗವೇ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಇದನ್ನು ಸರಳವಾಗಿ ಹೇಳುವುದಾದರೆ ಇದು ಯುದ್ಧ ವಿಮಾನದ ಸಂಪೂರ್ಣ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಸುರಕ್ಷಿತ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ಅತ್ಯಾಧುನಿಕ ಶೀತಲೀಕರಣ ವ್ಯವಸ್ಥೆಯಾಗಿದೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೂ ಕೂಡ ಇದೆ ಸ್ನೇಹಿತರೆ. BHEL ನ ಹೆವಿ ಪ್ಲೇಟ್ಸ್ ಅಂಡ್ ವೆಸಲ್ಸ್ ಪ್ಲಾಂಟ್ HPVP ವಿಶಾಖಪಟ್ಟಣದಲ್ಲಿರುವ ತನ್ನ ಘಟಕದಲ್ಲಿ 1996ರಿಂದಲೇ ತೇಜಸ್ MK1 ಗಾಗಿ ಕೂಲಿಂಗ್ ಯೂನಿಟ್ಸ್ ಗಳನ್ನು ತಯಾರಿಸುತ್ತಿದೆ. ಆದರೆ ಇಂದಿನ ಹೊಸ ತಲೆಮಾರಿನ ಯುದ್ಧ ವಿಮಾನಗಳು ಹಿಂದಿನ ವಿಮಾನಗಳಿಗಿಂತ ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಹೊಂದಿವೆ. ಆದ್ದರಿಂದ ಹಳೆಯ ಕೂಲಿಂಗ್ ಸಿಸ್ಟಮ್ ಈಗ ಸಾಕಾಗುವುದಿಲ್ಲ. ಏಕೆಂದರೆ ಇಂದಿನ ಯುದ್ಧ ವಿಮಾನಗಳಲ್ಲಿ AESA ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಇನ್ಫ್ರಾರೆಡ್ ಸೆನ್ಸಾರ್ಸ್, ಅತ್ಯಂತ ವೇಗದ ಮಿಷನ್ ಕಂಪ್ಯೂಟರ್ಸ್ ಹಾಗೂ ಹಲವು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ. ಇವುಗಳು ಕಾರ್ಯನಿರ್ವಹಿಸುವಾಗ ಅಪಾರ ಪ್ರಮಾಣದ ಉಷ್ಣತೆ ಉತ್ಪತ್ತಿಯಾಗುತ್ತದೆ. ಇದಲ್ಲದೆ AMCA ಯಲ್ಲಿ ಇಂಟರ್ನಲ್ ವೆಪನ್ ಬೇಸ್, ಸ್ಟೆಲ್ತ್ ಮೆಟೀರಿಯಲ್ಸ್ ಹಾಗೂ ಹೆಚ್ಚು ವಿದ್ಯುತ್ ಅನ್ನು ಬಳಸುವ ಅನೇಕ ವ್ಯವಸ್ಥೆಗಳು ಇರುವುದರಿಂದ ಉಷ್ಣತೆಯನ್ನು ನಿಯಂತ್ರಿಸುವುದು ಇನ್ನಷ್ಟು ಕಷ್ಟಕರವಾಗುತ್ತದೆ. ಈ ಉಷ್ಣತೆಯನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಏನಾಗಬಹುದು ಸ್ನೇಹಿತರೆ? ಮೊದಲನೆಯದಾಗಿ ರೆಡಾರ್ ನ ಕಾರ್ಯಕ್ಷಮತೆ ಕುಸಿಯಬಹುದು. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಗಳು ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಮಿಷನ್ ಕಂಪ್ಯೂಟರ್ಸ್ ಗಳು ಹೆಚ್ಚು ಬಿಸಿಯಾಗುವುದರಿಂದ ಅವುಗಳ ಕಾರ್ಯಕ್ಷಮತೆ ಕಡಿಮೆಯಾಗಬಹುದು. ಅಷ್ಟೇ ಅಲ್ಲ, ಯುದ್ಧ ವಿಮಾನದ ಹೊರಭಾಗದಲ್ಲಿ ಹೆಚ್ಚುವರಿ ಉಷ್ಣತೆ ಕಾಣಿಸಿಕೊಂಡರೆ ಶತ್ರುಗಳ ಇನ್ಫ್ರಾರೆಡ್ ಸೆನ್ಸಾರ್ಸ್ ಗಳಿಗೆ ವಿಮಾನ ಸುಲಭವಾಗಿ ಗೋಚರಿಸಬಹುದು. ಅಂದರೆ ಸ್ಟೆಲ್ತ್ ಸಾಮರ್ಥ್ಯಕ್ಕೂ ದೊಡ್ಡ ಹೊಡೆತ ಬೀಳುತ್ತದೆ. ಹೀಗಾಗಿ ಥರ್ಮಲ್ ಮ್ಯಾನೇಜ್ಮೆಂಟ್ ಎಂಬುದು ಕೇವಲ ಕೂಲಿಂಗ್ ಸಿಸ್ಟಮ್ ಅಲ್ಲ, ಅದು ಯುದ್ಧ ವಿಮಾನದ ಬದುಕುಳಿಯುವ ಸಾಮರ್ಥ್ಯಕ್ಕೂ ನೇರವಾಗಿ ಸಂಬಂಧಿಸಿದ ಅತ್ಯಂತ ಪ್ರಮುಖ ತಂತ್ರಜ್ಞಾನವಾಗಿದೆ. ಈಗ DRDO ವರ್ಗಾಯಿಸಿರುವ ಮೊದಲ ಪ್ರಮುಖ ವ್ಯವಸ್ಥೆಯನ್ನು ನೋಡೋಣ. ಇಂತಹ ತಂತ್ರಜ್ಞಾನವನ್ನು ಇದುವರೆಗೆ ಕೆಲವೇ ವಿದೇಶಿ ರಾಷ್ಟ್ರಗಳು ಹೊಂದಿದ್ದವು. ಆದರೆ ಈಗ ಭಾರತವು ಈ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಬಲವಾಗಿ ನಿರ್ಮಿಸಿಕೊಳ್ಳುತ್ತಿದೆ. ಭವಿಷ್ಯದಲ್ಲಿ ಭಾರತೀಯ ವಾಯುಪಡೆಯ AMCA ಆಕಾಶಕ್ಕೇರಿದಾಗ ಅದರ ಸ್ಟೆಲ್ತ್, ರೆಡಾರ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಮತ್ತು ಓವರ್ ಆಲ್ ಕಾಂಬ್ಯಾಟ್ ಪರ್ಫಾರ್ಮೆನ್ಸ್ ಗಳು ಇಂದು DRDO ಅಭಿವೃದ್ಧಿಪಡಿಸಿ BHEL ಗೆ ಹಸ್ತಾಂತರಿಸಿರುವ ಈ ಅತ್ಯಾಧುನಿಕ ಥರ್ಮಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ ಮಹತ್ವದ ಪಾತ್ರ ವಹಿಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ತಂತ್ರದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯೊಂದು ರೂಪುಗೊಳ್ತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತೀಯ ಯೋಧರ ಜೊತೆಯಲ್ಲಿ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳು ಕೂಡ ಯುದ್ಧ ಭೂಮಿಯಲ್ಲಿ ಕಾರ್ಯನಿರ್ವಹಿಸುವ ದಿನಗಳು ಮುಂದೆ ಬರಬಹುದು. ಇದು ಕೇವಲ ವೈಜ್ಞಾನಿಕ ಕಲ್ಪನೆಯಲ್ಲ ಸ್ನೇಹಿತರೆ. DRDO ಮತ್ತು ಭಾರತೀಯ ಸೇನೆ ಸೇರಿ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಮೇಲೆ ಈಗಾಗಲೇ ಕೆಲಸವನ್ನು ಆರಂಭಿಸಿವೆ. ಭಾರತೀಯ ಸೇನೆಯ ಗುರಿ 2030
2050ರ ವೇಳೆಗೆ ಅತ್ಯಾಧುನಿಕ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ಕೌಂಟರ್ ಟೆರರಿಸಂ ಆಪರೇಷನ್ಸ್ ಹಾಗೂ ಮುಂಚೂಣಿ ಯುದ್ಧ ಕಾರ್ಯಾಚರಣೆಗಳಲ್ಲಿ ಬಳಸುವುದು. ಆದರೆ ಇದರ ಅಡಿಪಾಯವನ್ನು ಈಗಲೇ ನಿರ್ಮಿಸಲಾಗುತ್ತಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಮಾನವ ಸೈನಿಕರನ್ನು ಯಂತ್ರಗಳಿಂದ ಬದಲಾಯಿಸುವುದು ಅಲ್ಲ, ಬದಲಾಗಿ ಹ್ಯೂಮನ್ ಮೆಷಿನ್ ಟೀಮಿಂಗ್ HMT ಎಂಬ ಹೊಸ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಅಂದರೆ ಮಾನವ ಸೈನಿಕರು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ರೋಬೋಟ್ಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಅತ್ಯಂತ ಅಪಾಯಕಾರಿ ಹಾಗೂ ದೈಹಿಕವಾಗಿ ಕಷ್ಟಕರವಾದ ಕೆಲಸಗಳನ್ನು ರೋಬೋಟ್ಗಳು ನಿರ್ವಹಿಸಿದರೆ ಅಂತಿಮ ನಿರ್ಧಾರಗಳನ್ನು ಮಾತ್ರ ಮಾನವ ಕಮಾಂಡರ್ಗಳೇ ತೆಗೆದುಕೊಳ್ಳುತ್ತಾರೆ. ಈ ಯೋಜನೆಯ ಪ್ರಮುಖ ಜವಾಬ್ದಾರಿಯನ್ನು ಪುಣೆಯಲ್ಲಿರುವ DRDO ಕಂಪನಿಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಂಜಿನಿಯರ್ಸ್ ಅಥವಾ R&DE ಹೊತ್ತಿದೆ. 2026ರ ಮಧ್ಯಭಾಗದ ವೇಳೆಗೆ ಈ ಸೇನಾ ಬಳಕೆಯ ಹ್ಯೂಮನಾಯ್ಡ್ ರೋಬೋಟ್ ಯೋಜನೆ ಮುಂದುವರಿದ ಪರೀಕ್ಷಾ ಹಂತವನ್ನು ತಲುಪಿದೆ. 2027ರ ಒಳಗೆ ಇದರ ಪ್ರಮುಖ ಅಭಿವೃದ್ಧಿ ಹಂತವನ್ನು ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಸ್ನೇಹಿತರೆ, ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಈ ರೋಬೋಟ್ಗೆ ಸ್ವತಂತ್ರವಾಗಿ ಯೋಚಿಸಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ, ಉತ್ತಮ ಸಮತೋಲನ ಹಾಗೂ ಕ್ಷಣಾರ್ಧದಲ್ಲಿ ಮಾಹಿತಿಯನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈ ರೋಬೋಟ್ಗೆ 2 ಕಾಲುಗಳಿರಲಿದ್ದು ದಟ್ಟ ಕಾಡುಗಳು, ಎತ್ತರದ ಪರ್ವತ ಪ್ರದೇಶಗಳು ಹಾಗೂ ಕಟ್ಟಡಗಳಿಂದ ತುಂಬಿರುವ ನಗರ ಪ್ರದೇಶಗಳಂತಹ ಕಠಿಣ ಭೂ ಪ್ರದೇಶದಲ್ಲಿಯೂ ಸುಲಭವಾಗಿ ನಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಸಾಮಾನ್ಯ ಚಕ್ರಗಳು ಅಥವಾ ಟ್ರ್ಯಾಕ್ಗಳನ್ನು ಹೊಂದಿರುವ ವಾಹನಗಳಿಗೆ ಇಂತಹ ಪ್ರದೇಶಗಳಲ್ಲಿ ಸಂಚರಿಸುವುದು ಕಷ್ಟವಾಗುತ್ತದೆ. ಆದರೆ ಈ ಬಿಪೆಡೆಲ್ ರೋಬೋಟ್ ಮಾನವನಂತೆ ನಡೆದು ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಆದರೆ ಮೇಲ್ಭಾಗದಲ್ಲಿ ಒಟ್ಟು 24 ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ನೀಡಲಾಗಿದೆ. ಅಂದರೆ ಇದರ ಕೈಗಳು ಮತ್ತು ಹಿಡಿತ ವ್ಯವಸ್ಥೆ ಬಹಳಷ್ಟು ಸ್ವತಂತ್ರವಾಗಿ ಚಲಿಸಬಲ್ಲವು. ಇದರಿಂದ ಬಾಗಿಲುಗಳನ್ನು ತೆರೆಯುವುದು, ವಾಲ್ವ್ಗಳನ್ನು ತಿರುಗಿಸುವುದು, ದಾರಿಯಲ್ಲಿರುವ ಅಡೆತಡೆಗಳನ್ನು ತೆರವುಗೊಳಿಸುವುದು, ಭೂ ಸುರಂಗಗಳು ಹಾಗೂ ಸ್ಫೋಟಕಗಳನ್ನು ಸುರಕ್ಷಿತವಾಗಿ ನಿಷ್ಕ್ರಿಯಗೊಳಿಸುವಂತಹ ಅತ್ಯಂತ ಅಪಾಯಕಾರಿ ಕೆಲಸಗಳನ್ನು ಈ ರೋಬೋಟ್ ನಿರ್ವಹಿಸಲಿದೆ. ಇದರ ಪರಿಣಾಮವಾಗಿ ಭಾರತೀಯ ಸೈನಿಕರ ಜೀವಕ್ಕೆ ಇರುವ ಅಪಾಯವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಆದರೆ ಮಾನವರಂತೆ ನಡೆಯುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿ DRDOದ ವಿಜ್ಞಾನಿಗಳು ಮಾನವನ ಸ್ನಾಯುಗಳ ಕಾರ್ಯವೈಖರಿಯನ್ನು ಅನುಕರಿಸುವ ಅತ್ಯಾಧುನಿಕ ಆಕ್ಟಿವೇಟರ್ಸ್ ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇದರಿಂದ ರೋಬೋಟ್ ಅಸಮರ್ಪಕವಾದ ನೆಲದಲ್ಲಿಯೂ ಸಮತೋಲನ ಕಾಪಾಡಿಕೊಂಡು ನಡೆಯಲು ಸಾಧ್ಯವಾಗುತ್ತದೆ. ಯಾರಾದರೂ ತಳ್ಳಿದರು ಅಥವಾ ಅದನ್ನು ದಬ್ಬಿದರು, ಮತ್ತೆ ಬಿದ್ದರು, ಮತ್ತೆ ಸ್ವತಃ ಎದ್ದು ಸಮತೋಲನ ಸಾಧಿಸಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಈ ರೋಬೋಟ್ಗೆ ಅತ್ಯಾಧುನಿಕ ಸೆನ್ಸಾರ್ಸ್ ಗಳನ್ನು ಅಳವಡಿಸಲಾಗುತ್ತದೆ. ತನ್ನ ಕೈಕಾಲುಗಳ ಚಲನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೋಪ್ರಿಯೋಸೆಪ್ಟಿವ್ ಸೆನ್ಸಾರ್ಸ್ ಗಳನ್ನು ಬಳಸಲಾಗುತ್ತದೆ. ಹೊರಗಿನ ಪರಿಸರವನ್ನು ಗುರುತಿಸಲು ಕ್ಯಾಮೆರಾಗಳು, ಮೈಕ್ರೋಫೋನ್ಗಳು ಹಾಗೂ ಇತರ ಎಕ್ಸ್ಟ್ರೋಸೆಪ್ಟಿವ್ ಸೆನ್ಸಾರ್ಸ್ ಗಳು ಸಹಾಯ ಮಾಡುತ್ತವೆ. ಇದರ ಜೊತೆಗೆ ಅತ್ಯಂತ ಮಹತ್ವದ SLAM ಸೈಮಲ್ಟೇನಿಯಸ್ ಲೋಕಲೈಸೇಷನ್ ಅಂಡ್ ಮ್ಯಾಪಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಇದರ ಮೂಲಕ ಯಾವುದೇ ನಕ್ಷೆಯ ಸಹಾಯವಿಲ್ಲದೆ ಯಾವುದೇ ಪ್ರದೇಶದಲ್ಲಿಯೂ ರೋಬೋಟ್ ತನ್ನ ಸುತ್ತಲಿನ ಪ್ರದೇಶದ ನಕ್ಷೆಯನ್ನು ತಾನೇ ಸೃಷ್ಟಿಸಿಕೊಂಡು ತಾನು ಎಲ್ಲಿದ್ದೇನೆ ಎಂಬುದನ್ನು ನಿಖರವಾಗಿ ಗುರುತಿಸಿಕೊಂಡು ಹಗಲು ರಾತ್ರಿ ಯಾವುದೇ ಸಮಯದಲ್ಲೂ ಸ್ವತಂತ್ರವಾಗಿ ಸಂಚರಿಸಬಹುದು. ಭಾರತೀಯ ಸೇನೆಯ ಮುಂದಿನ ಯುದ್ಧ ತಂತ್ರದಲ್ಲಿ ಕೇವಲ ಒಂದೊಂದು ರೋಬೋಟ್ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ, ಬದಲಾಗಿ ಸೆಂಟೌರ್ ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಅಂದರೆ ಮಾನವ ಸೈನಿಕರು ಮತ್ತು AI ಆಧಾರಿತ ಯಂತ್ರಗಳು ಒಂದೇ ತಂಡವಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ. ಈ ದಿಕ್ಕಿನಲ್ಲಿ ಈಗಾಗಲೇ ಈಗರ್ ಡ್ರೋನ್ ಇನಿಷಿಯೇಟಿವ್ ಮೂಲಕ ಸೈನಿಕರಿಗೆ ಮಾನವರಹಿತ ವ್ಯವಸ್ಥೆಗಳನ್ನು ಬಳಸುವ ತರಬೇತಿ ನೀಡಲಾಗುತ್ತಿದೆ. ಇದರ ಮೂಲಕ ಭವಿಷ್ಯದಲ್ಲಿ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ಸೇನೆಯೊಳಗೆ ಸುಲಭವಾಗಿ ಅಳವಡಿಸಿಕೊಳ್ಳಲು ಅಗತ್ಯವಾದ ತಾಂತ್ರಿಕ ಅನುಭವವನ್ನು ಸೈನಿಕರು ಪಡೆಯುತ್ತಿದ್ದಾರೆ. ಇದೀಗ ಈ ಯೋಜನೆಯ
3 ಪ್ರಮುಖ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಹಂತ ಈಗ ನಡೆಯುತ್ತಿದೆ. ಈ ಹಂತದಲ್ಲಿ ರೋಬೋಟ್ಗಳನ್ನು ನೇರ ಯುದ್ಧಕ್ಕೆ ಬಳಸುವುದಿಲ್ಲ, ಬದಲಾಗಿ ಭಾರವಾದ ಮದ್ದುಗುಂಡುಗಳನ್ನು ಸಾಗಿಸುವುದು, ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಮುಂಚೂಣಿ ಸೈನಿಕರಿಗೆ ತಲುಪಿಸುವುದು, ಕಣ್ಗಾವಲುಗಳನ್ನು ನಡೆಸುವುದು ಹಾಗೂ ರಾಸಾಯನಿಕ ಅಥವಾ ಅಪಾಯಕಾರಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕೆಲಸಗಳನ್ನು ನಿರ್ವಹಿಸಲಾಗುತ್ತದೆ. ಇದರಿಂದ ಸೈನಿಕರು ತಮ್ಮ ಪ್ರಮುಖ ಯುದ್ಧ ಕರ್ತವ್ಯಗಳ ಮೇಲೆ ಸಂಪೂರ್ಣ ಗಮನ ಹರಿಸಬಹುದು. ಎರಡನೇ ಹಂತವು 2040ರ ದಶಕದಲ್ಲಿ ಆರಂಭವಾಗಲಿದೆ. ಈ ಸಮಯದಲ್ಲಿ ನೆಲದ ಮೇಲೆ ಕಾರ್ಯನಿರ್ವಹಿಸುವ ರೋಬೋಟ್ಗಳು ಗುರಿಗಳನ್ನು ಗುರುತಿಸುವುದು, ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುವುದು, ಯುದ್ಧ ಭೂಮಿಯ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುವುದು ಸೇರಿದಂತೆ ಇನ್ನಷ್ಟು ಸಂಕೀರ್ಣ ಜವಾಬ್ದಾರಿಗಳನ್ನು ನಿರ್ವಹಿಸಲಿವೆ. ವಿಮಾನ ಪಡೆಯ ಲಾಯಲ್ ವಿಂಗ್ಮ್ಯಾನ್ ಮಾದರಿಯಂತೆ ಈ ರೋಬೋಟ್ಗಳು ಕಾಲಾಳು ಪಡೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕ್ಷಣದ ಮಾಹಿತಿಯನ್ನು ಹಂಚಿಕೊಳ್ಳಲಿವೆ. ಮೂರನೇ ಹಾಗೂ ಅಂತಿಮ ಹಂತ 2050ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗ ಅತ್ಯಾಧುನಿಕ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ನಗರ ಪ್ರದೇಶಗಳ ಯುದ್ಧಗಳು ಹಾಗೂ ಕೌಂಟರ್ ಟೆರರಿಸಂ ಆಪರೇಷನ್ಗಳಲ್ಲಿ ನಿಯೋಜಿಸಲಾಗುತ್ತದೆ. ಈ ರೋಬೋಟ್ಗಳು ಅಪಾರ ಪ್ರಮಾಣದ ಯುದ್ಧ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಕಮಾಂಡರ್ ಗಳಿಗೆ ಸೂಕ್ತ ತಂತ್ರಗಳನ್ನು ಸೂಚಿಸುವುದರ ಜೊತೆಗೆ ಮುಂಚೂಣಿ ಯೋಧರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸಲಿವೆ. ಈ ಯೋಜನೆಯ ಹಿಂದಿರುವ ಅತಿ ದೊಡ್ಡ ಉದ್ದೇಶ ಭಾರತೀಯ ಸೈನಿಕರ ಜೀವವನ್ನು ರಕ್ಷಿಸುವುದು. ಐಇಡಿ, ತೀವ್ರ ಗುಂಡಿನ ದಾಳಿ ಅಥವಾ ರಾಸಾಯನಿಕ ಅಪಾಯ ಇರುವ ಪ್ರದೇಶಗಳಿಗೆ ಮೊದಲು ರೋಬೋಟ್ಗಳನ್ನು ಕಳುಹಿಸುವ ಮೂಲಕ ಮಾನವ ಸೈನಿಕರಿಗೆ ಇರುವ ಅಪಾಯವನ್ನು ಕಡಿಮೆ ಮಾಡಬಹುದು. ಇದೇ ವೇಳೆ ಭಾರತೀಯ ಸೇನೆ ಈಗಾಗಲೇ ತಡಾಯ್ ಮತ್ತು ಏಕಲವ್ಯ ಎಂಬ ಎಐ ಆಧಾರಿತ ವ್ಯವಸ್ಥೆಗಳನ್ನು ಬಳಸಲು ಆರಂಭಿಸಿವೆ. ಇವು ಗುರಿಗಳನ್ನು ಗುರುತಿಸುವುದು, ಸಂಪನ್ಮೂಲಗಳ ನಿರ್ವಹಣೆ ಹಾಗೂ ಯುದ್ಧ ತಂತ್ರದ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತಿವೆ. ಭವಿಷ್ಯದಲ್ಲಿ ಇದೇ ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಬುದ್ಧಿವಂತ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳ ರೂಪದಲ್ಲಿ ಯುದ್ಧ ಭೂಮಿಗೆ ಬರಲಿವೆ. ನಿಸ್ಸಂದೇಹವಾಗಿ ಈ ಗುರಿಯನ್ನು ಸಾಧಿಸುವುದು ಸುಲಭವಲ್ಲ. ದೀರ್ಘಕಾಲ ಕಾರ್ಯನಿರ್ವಹಿಸುವ ವಿದ್ಯುತ್ ಮೂಲ, ವಿಶ್ವಾಸಾರ್ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಯುದ್ಧ ಭೂಮಿಯ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇನ್ನೂ ದೊಡ್ಡ ಸವಾಲುಗಳಾಗಿವೆ. ಆದರೆ ಡಿಆರ್ಡಿಒ ನಡೆಸುತ್ತಿರುವ ನಿರಂತರ ಸಂಶೋಧನೆ ಮತ್ತು ಭಾರತೀಯ ಸೇನೆಯ ಆಧುನೀಕರಣದ ಸಂಕಲ್ಪವನ್ನು ಗಮನಿಸಿದರೆ 2050ರ ವೇಳೆಗೆ ಹ್ಯೂಮನ್ ಮಿಷನ್ ಟೀಮಿಂಗ್ ಭಾರತದ ರಕ್ಷಣಾ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಭಾಗವಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಹಾಗಾದರೆ ಸ್ನೇಹಿತರೆ, ಭಾರತೀಯ ಸೇನೆಯ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭವಿಷ್ಯದ ಯುದ್ಧಗಳಲ್ಲಿ ಹ್ಯೂಮನಾಯ್ಡ್ ರೋಬೋಟ್ ನಿಜವಾಗಿಯೂ ದೊಡ್ಡ ಬದಲಾವಣೆಯನ್ನು ತರಲಿವೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. Mounted on Ashok Leland JC. ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಸಾಧನೆ ಇದೀಗ ನಡೆದಿದೆ. ಡಿಆರ್ಡಿಒ ಯಶಸ್ವಿಯಾಗಿ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು LRGR ಅನ್ನು ಪರೀಕ್ಷಿಸಿದ್ದು, ಈ ಪರೀಕ್ಷೆಯಲ್ಲಿ ರಾಕೆಟ್ ತನ್ನ ಗುರಿಯನ್ನು ಅತ್ಯಂತ ನಿಖರವಾಗಿ ಹೊಡೆದು ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. ಈ ಪರೀಕ್ಷೆಯು ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಾಂದಿಪುರದಲ್ಲಿ ಜುಲೈ 8, 2026ರಂದು ನಡೆಯಿತು. ವಿಶೇಷವಾಗಿ ಈ ಬಾರಿ ರಾಕೆಟ್ ಅನ್ನು 60 ಕಿಲೋಮೀಟರ್ನ ಮಿನಿಮಮ್ ರೇಂಜ್ ನಲ್ಲಿ ಪರೀಕ್ಷಿಸಲಾಯಿತು. ಸಾಮಾನ್ಯವಾಗಿ ಯಾವುದೇ ಕ್ಷಿಪಣಿ ಅಥವಾ ರಾಕೆಟ್ನ ಗರಿಷ್ಠ ದೂರವನ್ನು ಪರೀಕ್ಷಿಸುವುದು ಪ್ರಮುಖವಾಗಿರುತ್ತದೆ. ಆದರೆ ಅದೇ ಶಸ್ತ್ರಾಸ್ತ್ರವು ಕಡಿಮೆ ದೂರದಲ್ಲಿಯೂ ಅಷ್ಟೇ ನಿಖರವಾಗಿ ಗುರಿಯನ್ನು ಹೊಡೆಯಬಹುದೇ ಎಂಬುದು ಸೇನೆಗೆ ಅತ್ಯಂತ ಮುಖ್ಯ. ಇದುವರೆಗೆ ಪಿನಾಕಾ LRGR ಸುಮಾರು 120 ಕಿಲೋಮೀಟರ್ನ ವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಪ್ರದರ್ಶಿಸಿತ್ತು.
ಆದರೆ ಈಗ ಅದನ್ನು ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಗುರಿಯ ಮೇಲೂ ಪರೀಕ್ಷಿಸಿ ಸಂಪೂರ್ಣ ಯಶಸ್ಸು ಸಾಧಿಸಲಾಗಿದೆ. ಇದು ಸಾಮಾನ್ಯ ಪರೀಕ್ಷೆಯಲ್ಲ. ದೂರದ ಗುರಿಯನ್ನು ಹೊಡೆಯಲು ವಿನ್ಯಾಸಗೊಳಿಸಿದ ರಾಕೆಟ್ ಕಡಿಮೆ ದೂರದಲ್ಲೂ ಅಷ್ಟೇ ನಿಖರವಾಗಿ ಗುರಿ ತಲುಪಬೇಕಾದರೆ ತನ್ನ ವೇಗವನ್ನು ನಿಯಂತ್ರಿಸಿಕೊಂಡು ಮಧ್ಯದಲ್ಲೇ ಹಲವು ಇನ್ಫ್ಲೈಟ್ ಮ್ಯಾನುವರ್ಸ್ ಗಳನ್ನು ಅತ್ಯಂತ ನಿಖರವಾಗಿ ನಿರ್ವಹಿಸಬೇಕಾಗುತ್ತದೆ. ಈ ಪರೀಕ್ಷೆಯಲ್ಲಿ ರಾಕೆಟ್ ಪೂರ್ವ ನಿರ್ಧರಿತ ಟ್ರೆಜೆಕ್ಟರಿಯನ್ನು ಸಂಪೂರ್ಣವಾಗಿ ಅನುಸರಿಸಿ ಯಾವುದೇ ವ್ಯತ್ಯಾಸವಿಲ್ಲದೆ ಗುರಿಯನ್ನು ಟೆಕ್ಸ್ಟ್ ಬುಕ್ ಪ್ರಿಸಿಷನ್ ನೊಂದಿಗೆ ಹೊಡೆದಿದೆ. ಪರೀಕ್ಷೆಯ ಸಮಯದಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ ರೇಂಜ್ ಇನ್ಸ್ಟ್ರೂಮೆಂಟ್ಸ್ಗಳು ರಾಕೆಟ್ನ ಸಂಪೂರ್ಣ ಹಾರಾಟವನ್ನು ನಿರಂತರವಾಗಿ ಗಮನಿಸಿ ಅದರ ಕಾರ್ಯಕ್ಷಮತೆಯನ್ನು ಯಶಸ್ವಿಯಾಗಿ ದಾಖಲಿಸಿವೆ. ಈ ಪರೀಕ್ಷೆಯ ಮತ್ತೊಂದು ದೊಡ್ಡ ವಿಶೇಷತೆ ಏನೆಂದರೆ ಪಿನಾಕಾ ಲಾಂಚರ್ ಮುಂದೆ ಯಾವುದೇ ಡೆಡ್ ಝೋನ್ ಇಲ್ಲ ಎಂಬುದು ಸಾಬೀತಾಗಿದೆ. ಅಂದರೆ ಇದೇ ಲಾಂಚರ್ ನಿಂದ 60 ಕಿಲೋಮೀಟರ್ ನಿಂದ 120 ಕಿಲೋಮೀಟರ್ ವರೆಗಿನ ಯಾವುದೇ ಗುರಿಯ ಮೇಲೂ ಪ್ರತ್ಯೇಕ ವ್ಯವಸ್ಥೆ ಅಥವಾ ಹೆಚ್ಚುವರಿ ಉಪಕರಣಗಳ ಅಗತ್ಯವಿಲ್ಲದೆ ದಾಳಿ ನಡೆಸಬಹುದು. ಇದು ಯುದ್ಧ ಭೂಮಿಯಲ್ಲಿ ಭಾರತೀಯ ಸೇನೆಗೆ ಅತ್ಯಂತ ಹೆಚ್ಚಿನ ಕಾರ್ಯಾಚರಣೆಯ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಇದೇ ಸೇವೆಯಲ್ಲಿರುವ ಪಿನಾಕಾ ಲಾಂಚರ್ ನಿಂದ ವಿವಿಧ ದೂರದ ಪಿನಾಕಾ ರಾಕೆಟ್ ಗಳನ್ನು ಉಡಾಯಿಸಬಹುದೆಂಬುದನ್ನು ಈ ಪರೀಕ್ಷೆಯು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದರ ಪರಿಣಾಮವಾಗಿ ಒಂದೇ ಲಾಂಚರ್ ಹಲವು ರೀತಿಯ ಕಾರ್ಯಾಚರಣೆಗಳಿಗಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE ಸಂಸ್ಥೆ, ಹೈ ಎನರ್ಜಿ ಮೆಟೀರಿಯಲ್ ರಿಸರ್ಚ್ ಲ್ಯಾಬೋರೇಟರಿ HEMRL ಸಂಸ್ಥೆಯ ಸಹಯೋಗದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದಕ್ಕೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರಿ DRDL ಸಂಸ್ಥೆ ಹಾಗೂ ರಿಸರ್ಚ್ ಸೆಂಟರ್ ಇಮರತ್ RCI ಸಂಸ್ಥೆ ತಾಂತ್ರಿಕ ಬೆಂಬಲ ನೀಡಿವೆ. ಪರೀಕ್ಷೆಯ ಸಂಪೂರ್ಣ ಸಂಯೋಜನೆಯನ್ನು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ITR ಮತ್ತು ಪ್ರೂಫ್ ಅಂಡ್ ಎಕ್ಸ್ಪೆರಿಮೆಂಟಲ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆಗಳು ನಿರ್ವಹಿಸಿವೆ. ಈ ಯಶಸ್ವಿ ಪರೀಕ್ಷೆಯ ಬಳಿಕ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಹಾಗೂ ಯೋಜನೆಯಲ್ಲಿ ಪಾಲ್ಗೊಂಡ ಕೈಗಾರಿಕಾ ಸಂಸ್ಥೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಭಾರತದ ಸ್ವದೇಶಿ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅಭಿವೃದ್ಧಿ ಸಾಮರ್ಥ್ಯದಲ್ಲಿ ಇದೊಂದು ಅತ್ಯಂತ ಮಹತ್ವದ ಸಾಧನೆ ಎಂದು ಅವರು ಹೇಳಿದ್ದಾರೆ. DRDO ಚೇರ್ಮನ್ ಹಾಗೂ ರಕ್ಷಣಾ ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಸಿಂಗ್ ಅವರು ಈ ಪರೀಕ್ಷೆಯನ್ನು ನಿಕಟವಾಗಿ ಗಮನಿಸಿ ವಿಜ್ಞಾನಿಗಳು, ಇಂಜಿನಿಯರ್ ಮತ್ತು ಎಲ್ಲಾ ತಂಡಗಳನ್ನು ಅಭಿನಂದಿಸಿದ್ದಾರೆ. ಇದರ ನಡುವೆ ಭಾರತದ ಪ್ರಮುಖ ರಕ್ಷಣಾ ಉತ್ಪಾದನಾ ಸಂಸ್ಥೆಯಾದ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಮಹತ್ವದ ಹೆಜ್ಜೆ ಇಟ್ಟಿದೆ. ಸ್ನೇಹಿತರೆ, ಕಂಪನಿಯು ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಸಂಪೂರ್ಣ ಸ್ವಾಮ್ಯದ ಹೊಸ ಘಟಕವನ್ನು ಆರಂಭಿಸುತ್ತಿದ್ದು ಭಾರತದ ರಕ್ಷಣಾ ಉತ್ಪಾದನೆಯನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸುವ ದಿಕ್ಕಿನಲ್ಲಿ ಇದು ಪ್ರಮುಖ ಬೆಳವಣಿಗೆಯಾಗಿದೆ. ಭಾರತ ಸರ್ಕಾರ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ವೇಗವಾಗಿ ಮುಂದುವರಿಯುತ್ತಿದೆ. ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ನ ಮೂಲಕ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ದೇಶದಲ್ಲೇ ಅಭಿವೃದ್ಧಿಪಡಿಸಿ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದು 2025 ಹಾಗೂ 26ರ ಹಣಕಾಸು ವರ್ಷದ ವೇಳೆಗೆ ಸುಮಾರು 1.75 ಲಕ್ಷ ಕೋಟಿ ರೂಪಾಯಿಗಳ ರಕ್ಷಣಾ ಉತ್ಪಾದನಾ ವಹಿವಾಟು ಸಾಧಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದೇ ವೇಳೆ DRDO ಈಗಾಗಲೇ 300 ಕಿಲೋಮೀಟರ್ ಹಾಗೂ 450 ಕಿಲೋಮೀಟರ್ ವ್ಯಾಪ್ತಿಯ ಹೊಸ ಪಿನಾಕಾ ಆವೃತ್ತಿಗಳ ಅಭಿವೃದ್ಧಿಯ ಮೇಲೆ ಕೆಲಸ ಮಾಡುತ್ತಿದೆ. ಈ ಯೋಜನೆಗಳು ಯಶಸ್ವಿಯಾದರೆ ಭಾರತೀಯ ಸೇನೆಯ ದೂರ ಪ್ರಹಾರ ಸಾಮರ್ಥ್ಯ ಇನ್ನಷ್ಟು ಬಲವಾಗಲಿದೆ. ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಬಳಸಲಾಗುತ್ತಿರುವ ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆರ್ಟಿಲರಿ ಸಿಸ್ಟಮ್ ಆಗಿದೆ. ಇದು ಹೆಚ್ಚಿನ ಚಲನಶೀಲತೆಯ ಟ್ರಕ್ ಆಧಾರಿತ ವ್ಯವಸ್ಥೆಯಾಗಿದ್ದು ಶತ್ರುಗಳ ಪಡೆಗಳು, ಆರ್ಟಿಲರಿ ಪೊಸಿಷನ್ಸ್, ಬಂಕರ್ಗಳು ಹಾಗೂ ಲಾಜಿಸ್ಟಿಕ್ಸ್ ಕೇಂದ್ರಗಳ ಮೇಲೆ ಅತಿ ಕಡಿಮೆ ಸಮಯದಲ್ಲಿ ಭಾರಿ ಪ್ರಮಾಣದ ದಾಳಿಯನ್ನು ನಡೆಸುವ ಸಾಮರ್ಥ್ಯ ಹೊಂದಿದೆ. ಒಂದು ಪಿನಾಕಾ ಬ್ಯಾಟರಿಯಲ್ಲಿ 6 ಲಾಂಚರ್ಗಳು ಇರುತ್ತವೆ. ಇವು ಕೇವಲ 44 ಸೆಕೆಂಡುಗಳಲ್ಲಿ 72 ರಾಕೆಟ್ಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಸುಮಾರು 1000 ಮೀಟರ್ ಇಂಟು 800 ಮೀಟರ್ ಪ್ರದೇಶವನ್ನು ಸಂಪೂರ್ಣವಾಗಿ ಆವರಿಸುವಷ್ಟು ಪ್ರಬಲ ದಾಳಿಯನ್ನು ನಡೆಸಬಲ್ಲವು. ಪಶ್ಚಿಮ ಮತ್ತು ಉತ್ತರ ಗಡಿಗಳಲ್ಲಿ ಭಾರತೀಯ ಸೇನೆ ತನ್ನ ಆರ್ಟಿಲರಿ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದ್ದು ಈ ವರ್ಷದ ಅಂತ್ಯದ ಒಳಗೆ ಇನ್ನಷ್ಟು ಪಿನಾಕಾ ವ್ಯವಸ್ಥೆಗಳು ಸೇನೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಒಟ್ಟಾರೆ ನೋಡಿದರೆ
ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ಈ ಯಶಸ್ವಿ ಪರೀಕ್ಷೆ ಕೇವಲ ಒಂದು ತಾಂತ್ರಿಕ ಸಾಧನೆ ಅಲ್ಲ, ಇದು ಭಾರತದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನ, ನಿಖರ ದಾಳಿ ಸಾಮರ್ಥ್ಯ ಮತ್ತು ಭವಿಷ್ಯದ ಯುದ್ಧ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸಿರುವ ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಪಿನಾಕಾ ಮುಂದಿನ ದಿನಗಳಲ್ಲಿ ವಿಶ್ವದ ಅತ್ಯುತ್ತಮ ರಾಕೆಟ್ ಆರ್ಟಿಲರಿ ಸಿಸ್ಟಮ್ಸ್ಗಳಲ್ಲಿ ಒಂದಾಗಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. Mounted on Ashok Leland JC. ಇಂದು ಜಾಗತಿಕ ರಕ್ಷಣಾ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಟರ್ಕಿ ತನ್ನ ಬಳಿ ಇರುವ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಒಂದು ಗಲ್ಫ್ ಕಂಟ್ರಿಗೆ ಮಾರಾಟ ಮಾಡಿರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಈ ಸುದ್ದಿ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಆದರೆ ಟರ್ಕಿಯ ಪ್ರಮುಖ ಪತ್ರಿಕೆ ಹುರಿಯತ್ನ ಹಿರಿಯ ವಿಶ್ಲೇಷಕ ಅಬ್ದುಲ್ ಖದೀರ್ ಸೆಲ್ವಿ ನೀಡಿರುವ ಮಾಹಿತಿಯಿಂದ ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಈ S-400 ಸಿಸ್ಟಮ್ ಅನ್ನು ಖರೀದಿಸಿರುವ ದೇಶ ಯಾವುದು ಎಂಬುದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದರೆ UAE ಅಥವಾ ಕತಾರ್ ಈ ಎರಡರಲ್ಲಿ ಯಾವುದಾದರೂ ಒಂದು ದೇಶ ಖರೀದಿದಾರನಾಗಿರಬಹುದು ಎಂದು ಹೇಳಲಾಗಿದೆ. ಅಂತಿಮ ನಿರ್ಧಾರ ಮಧ್ಯರಾತ್ರಿಯವರೆಗೂ ನಡೆದ ಮಾತುಕತೆಗಳ ನಂತರವೇ ಪೂರ್ಣಗೊಂಡಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಅಧಿಕೃತ ಘೋಷಣೆ ಹೊರಬರುವವರೆಗೆ ಈ ಮಾಹಿತಿಯನ್ನು ಎಚ್ಚರಿಕೆಯಿಂದಲೇ ನೋಡಬೇಕಾಗಿದೆ. ಈ ಬೆಳವಣಿಗೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳೋಣ. 2017ರಲ್ಲಿ ಟರ್ಕಿ ಸುಮಾರು $2.5 ಬಿಲಿಯನ್ ಮೌಲ್ಯದ ಒಪ್ಪಂದದ ಮೂಲಕ ರಷ್ಯಾದಿಂದ 4 ವಿಭಾಗಗಳ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತ್ತು. ಬಳಿಕ 2019ರಲ್ಲಿ ಈ ವ್ಯವಸ್ಥೆಗಳ ವಿತರಣೆಯೂ ಕೂಡ ಪೂರ್ಣಗೊಂಡಿತ್ತು. ಆದರೆ ಈ ನಿರ್ಧಾರವನ್ನು ಯುನೈಟೆಡ್ ಸ್ಟೇಟ್ಸ್ ಮತ್ತು ನ್ಯಾಟೋ ತೀವ್ರವಾಗಿ ವಿರೋಧಿಸಿತು. ಕಾರಣ S-400 ಮತ್ತು F-35 ಸ್ಟೆಲ್ತ್ ಫೈಟರ್ ಜೆಟ್ಗಳು ಒಂದೇ ದೇಶದಲ್ಲಿ ಕಾರ್ಯನಿರ್ವಹಿಸಿದರೆ ಅತ್ಯಂತ ರಹಸ್ಯ ತಂತ್ರಜ್ಞಾನ ರಷ್ಯಾಕ್ಕೆ ಸೋರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕ ಅಮೆರಿಕಕ್ಕೆ ಇತ್ತು. ಇದರ ಪರಿಣಾಮವಾಗಿ ಟರ್ಕಿಯನ್ನು F-35 ಪ್ರೋಗ್ರಾಂನಿಂದ ಹೊರಗಿಡಲಾಯಿತು. ಜೊತೆಗೆ ಕ್ಯಾಟ್ಸಾ ಸ್ಯಾಂಕ್ಷನ್ ಕೂಡ ವಿಧಿಸಲಾಯಿತು. ಇದರಿಂದ ಟರ್ಕಿಯ ವಾಯುಪಡೆಯ ಆಧುನೀಕರಣದ ಯೋಜನೆಗೆ ದೊಡ್ಡ ಹೊಡೆತ ಬಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯವು ಏನೆಂದರೆ ಟರ್ಕಿ ಇಷ್ಟೊಂದು ಬೆಲೆಯನ್ನು ಕೊಟ್ಟು S-400 ಅನ್ನು ಖರೀದಿಸಿದರೂ ಅದನ್ನು ಎಂದಿಗೂ ಕಾರ್ಯಾಚರಣೆಗೆ ತಂದಿಲ್ಲ. ಅಂದರೆ ವ್ಯವಸ್ಥೆ ದೇಶದಲ್ಲೇ ಇದ್ದರೂ ಅದನ್ನು ಸಕ್ರಿಯಗೊಳಿಸಲೇ ಇಲ್ಲ. ಇದರ ಹಿಂದೆ ಒಂದು ಪ್ರಮುಖ ತಂತ್ರಜ್ಞಾನದ ಲೆಕ್ಕಾಚಾರ ಇದೆ ಎಂದು ರಕ್ಷಣಾ ತಜ್ಞರು ಅಭಿಪ್ರಾಯ ಪಡುತ್ತಾರೆ. ಭವಿಷ್ಯದಲ್ಲಿ ಮತ್ತೆ F-35 ಅನ್ನು ಪಡೆಯುವ ಅವಕಾಶ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ಟರ್ಕಿ ಉದ್ದೇಶ ಪೂರ್ವಕವಾಗಿ S-400 ಅನ್ನು ನಿಷ್ಕ್ರಿಯವಾಗಿಯೇ ಉಳಿಸಿಕೊಂಡಿದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇದೀಗ ಟರ್ಕಿ ತನ್ನ ಹೊಸ ಸ್ಟೀಲ್ ಡೋಮ್ ಎಂಬ ಬಹುಪದರದ ವಾಯುರಕ್ಷಣಾ ಯೋಜನೆಯನ್ನು ನಿರ್ಮಿಸುತ್ತಿದೆ. ಇದು AI ತಂತ್ರಜ್ಞಾನ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವ್ಯವಸ್ಥೆಯ ಸಹಾಯದಿಂದ ದೇಶದ ಸಂಪೂರ್ಣ ವಾಯು ಪ್ರದೇಶವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಆದರೆ ಆಶ್ಚರ್ಯದ ವಿಷಯವು ಏನೆಂದರೆ ಈ ಹೊಸ ಸ್ಟೀಲ್ ಡೋಮ್ ಯೋಜನೆಯಲ್ಲಿ S-400ಗೆ ಯಾವುದೇ ಸ್ಥಾನವೇ ಇಲ್ಲ. ಅದರ ಬದಲಿಗೆ ಟರ್ಕಿ ಈಗ ನ್ಯಾಟೋ ರಾಷ್ಟ್ರಗಳಿಂದ ಹೊಸ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸಲು ಪ್ರಯತ್ನಿಸುತ್ತಿದೆ.
ಇತ್ತೀಚೆಗೆ ಟರ್ಕಿಯ ರಕ್ಷಣಾ ಸಚಿವ ಯಾಸರ್ ಗುಲೇರ್ ಮಾತನಾಡಿ, ದೇಶದ ಭದ್ರತಾ ಅಗತ್ಯಗಳನ್ನು ಪೂರೈಸುವ ಯಾವುದೇ ತಂತ್ರಜ್ಞಾನವನ್ನು ಪರಿಗಣಿಸಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಅಮೆರಿಕದ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಫ್ರಾನ್ಸ್ ಮತ್ತು ಇಟಲಿಯ ಜಂಟಿ ಅಭಿವೃದ್ಧಿಯ SAMPT ಏರ್ ಡಿಫೆನ್ಸ್ ಸಿಸ್ಟಮ್ ಕುರಿತು ಗಂಭೀರ ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರಕ್ಷಣಾ ಒಪ್ಪಂದವಾದರೂ ಅದು ಕೇವಲ ಖರೀದಿಗೆ ಸೀಮಿತವಾಗಿರದೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಜಾಯಿಂಟ್ ಪ್ರೊಡಕ್ಷನ್ ಹಾಗೂ ದೀರ್ಘಕಾಲದ ಸಹಕಾರವನ್ನು ಒಳಗೊಂಡಿರಬೇಕು ಎಂಬುದು ಟರ್ಕಿಯ ನಿಲುವಾಗಿದೆ. ಇದರ ನಡುವೆ ರಾಯ್ಟರ್ಸ್ನ ವರದಿಯ ಪ್ರಕಾರ ಹಲವು ವರ್ಷಗಳಿಂದ ವಿರೋಧಿಸುತ್ತಿದ್ದ ಫ್ರಾನ್ಸ್ ಈಗ SAMPT ಮಾರಾಟದ ಬಗ್ಗೆ ತನ್ನ ನಿಲುವನ್ನು ಮೃದುಗೊಳಿಸಿದೆ ಎನ್ನಲಾಗಿದೆ. ಕಳೆದ ತಿಂಗಳು ಫ್ರಾನ್ಸ್ ಅಧ್ಯಕ್ಷರಾದ ಎಮಾನ್ಯುಯಲ್ ಮ್ಯಾಕ್ರೋನ್ ಮತ್ತು ಇಟಲಿಯ ಪ್ರಧಾನಿಯಾದ ಜಾರ್ಜಿಯಾ ಮೆಲೋನಿ ನಡುವಿನ ಮಾತುಕತೆಗಳ ಬಳಿಕ ಈ ಬದಲಾವಣೆ ಕಂಡು ಬಂದಿದೆ ಎಂದು ವರದಿಗಳು ತಿಳಿಸಿವೆ. ಇದೀಗ ಎಲ್ಲರ ಗಮನ ಸೆಳೆದಿರುವ ಪ್ರಮುಖ ಪ್ರಶ್ನೆ ಒಂದೇ: ಟರ್ಕಿ ನಿಜವಾಗಿಯೂ ತನ್ನ S-400 ವ್ಯವಸ್ಥೆಯನ್ನು ಮಾರಾಟ ಮಾಡಬಹುದೇ? ಇಲ್ಲೊಂದು ಕಾನೂನು ಸಂಬಂಧಿತ ಅಡೆತಡೆ ಇದೆ. ರಷ್ಯಾದೊಂದಿಗೆ ಮಾಡಿಕೊಂಡಿರುವ ಮೂಲ ಒಪ್ಪಂದದ ಪ್ರಕಾರ ಎಂಡ್ ಯೂಸರ್ ಸರ್ಟಿಫಿಕೇಟ್ ಕಾರಣದಿಂದ ರಷ್ಯಾದ ಅನುಮತಿ ಇಲ್ಲದೆ ಈ ವ್ಯವಸ್ಥೆಯನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವ ಅವಕಾಶ ಇಲ್ಲ. ಹೀಗಾಗಿ ಅಧಿಕೃತ ಅನುಮತಿ ಇಲ್ಲದೆ ಮಾರಾಟ ನಡೆದಿದ್ದರೆ ಅದು ಒಪ್ಪಂದದ ಷರತ್ತುಗಳಿಗೆ ವಿರುದ್ಧವಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಅಧಿಕೃತ ಘೋಷಣೆ ಹೊರಬರುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಇನ್ನೊಂದು ದೊಡ್ಡ ಕತೆ ಇದೆ ಸ್ನೇಹಿತರೆ. ಅದೇ ಅಮೆರಿಕದ F-35 ಯುದ್ಧ ವಿಮಾನದ ಕಾರ್ಯಕ್ರಮಕ್ಕೆ ಮತ್ತೆ ಮರಳುವುದು. ಇತ್ತೀಚಿನ ನ್ಯಾಟೋ ಸಮ್ಮಿಟ್ ವೇಳೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದ ನಂತರ ಟರ್ಕಿಯ ಅಧ್ಯಕ್ಷ ರಿಸಿಪ್ ತಯ್ಯಿಪ್ ಎರ್ಡೋಗನ್ F-35 ಪ್ರೋಗ್ರಾಂ ಕುರಿತು ಉತ್ತಮ ನಿರ್ಧಾರ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡೊನಾಲ್ಡ್ ಟ್ರಂಪ್, ಇದು ನಾವು ಪರಿಶೀಲಿಸುತ್ತಿರುವ ವಿಷಯ. F-35 ವಿಶ್ವದ ಅತ್ಯುತ್ತಮ ಯುದ್ಧ ವಿಮಾನಗಳಲ್ಲಿ ಒಂದು. ಸೂಕ್ತ ಪರಿಸ್ಥಿತಿ ನಿರ್ಮಾಣವಾದರೆ ನಾವು ಇದನ್ನು ಖಂಡಿತ ಪರಿಗಣಿಸುತ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಮಯದಲ್ಲಿ ಕ್ಯಾಟ್ಸಾ ಸ್ಯಾಂಕ್ಷನ್ ಬಗ್ಗೆ ಕೇಳಿದ ಪ್ರಶ್ನೆಗೆ, ನಾವು ನಮ್ಮ ಸ್ನೇಹಿತ ರಾಷ್ಟ್ರಗಳ ಮೇಲೆ ನಿರ್ಬಂಧಗಳನ್ನು ಇರಿಸಲು ಬಯಸುವುದಿಲ್ಲ ಎಂದು ಹೇಳಿರುವುದು ಅಂತಾರಾಷ್ಟ್ರೀಯ ವಲಯದಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಆದರೆ ಈ ವಿಚಾರಕ್ಕೆ ಎಲ್ಲರೂ ಒಪ್ಪಿಲ್ಲ. ಇಸ್ರೇಲ್ನ ಪ್ರಧಾನಿಯಾದ ಬೆಂಜಮಿನ್ ನೆತನ್ಯಾಹು ಟರ್ಕಿಗೆ F-35 ಅನ್ನು ಮಾರಾಟ ಮಾಡಿದರೆ ಮಧ್ಯಪ್ರಾಚ್ಯದ ಶಕ್ತಿಯ ಸಮತೋಲನ ಬದಲಾಗಬಹುದು ಎಂದು ಅಮೆರಿಕವನ್ನು ಎಚ್ಚರಿಸಿದ್ದಾರೆ. ಇಸ್ರೇಲ್ ಹಲವು ವರ್ಷಗಳಿಂದ ಟರ್ಕಿಗೆ F-35 ಯುದ್ಧ ವಿಮಾನವನ್ನು ನೀಡುವುದನ್ನು ವಿರೋಧಿಸುತ್ತಲೇ ಬಂದಿದೆ. ಏಕೆಂದರೆ ತನ್ನ ಸೇನಾ ಶಕ್ತಿಯ ಮೇಲುಗೈ ಮುಂದುವರಿಯಬೇಕು ಎಂಬುದು ಇಸ್ರೇಲ್ನ ಪ್ರಮುಖ ಗುರಿಯಾಗಿದೆ. ಒಟ್ಟಿನಲ್ಲಿ ನೋಡಿದರೆ ಟರ್ಕಿ ತನ್ನ S-400 ವ್ಯವಸ್ಥೆಯನ್ನು ನಿಜವಾಗಿಯೂ ಮಾರಾಟ ಮಾಡುತ್ತದೆಯಾ? ಅದಕ್ಕೆ ರಷ್ಯಾ ಕೂಡ ಒಪ್ಪಿಗೆ ನೀಡುತ್ತದೆಯೇ? ಇದರ ಬದಲಿಗೆ ಪ್ಯಾಟ್ರಿಯಾಟ್ ಅಥವಾ SAMPT ಖರೀದಿಸುತ್ತದೆಯೇ? ಮತ್ತು ಅತ್ಯಂತ ಮುಖ್ಯವಾಗಿ, ಹಲವು ವರ್ಷಗಳ ನಂತರ ಮತ್ತೆ F-35 ಪ್ರೋಗ್ರಾಂಗೆ ಮರಳುವ ಅವಕಾಶ ದೊರೆಯುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೂ ಮುಂದಿನ ಕೆಲವು ವಾರಗಳಲ್ಲಿ ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆ ಹೊರಬಂದ ನಂತರ ಮಾತ್ರ ಈ ಬೆಳವಣಿಗೆಯ ನಿಜವಾದ ಚಿತ್ರಣ ತಿಳಿಯಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಸಾಧನೆ ಸಿಕ್ಕಿದ್ದು, ಈ ಬೆಳವಣಿಗೆ ಈಗ ಪಾಕಿಸ್ತಾನದ ರಕ್ಷಣಾ ವಿಶ್ಲೇಷಕರ ಗಮನವನ್ನು ಸೆಳೆದಿದೆ. ಇಂಡೋನೇಷಿಯಾ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹಾಗೂ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ BVR-AAM ಖರೀದಿಸಲು ಮುಂದಾಗಿರುವುದು ದಕ್ಷಿಣ ಏಷ್ಯಾದಷ್ಟೇ ಅಲ್ಲ, ಸಂಪೂರ್ಣ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.
ಆಗಿದೆ. ಈ ಒಪ್ಪಂದದ ಬಗ್ಗೆ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಯಾವುದೇ ತೀವ್ರ ವಿರೋಧಗಳನ್ನು ವ್ಯಕ್ತಪಡಿಸಿಲ್ಲ. ಆದರೆ ಅಲ್ಲಿನ ಹಲವು ರಕ್ಷಣಾ ತಜ್ಞರುಗಳು ಮತ್ತು ಕಾರ್ಯತಂತ್ರದ ವಿಶ್ಲೇಷಕರು ಇದನ್ನು ಕೇವಲ ಶಸ್ತ್ರಾಸ್ತ್ರಗಳ ಖರೀದಿ ಎಂದು ಮಾತ್ರ ನೋಡದೆ ಭಾರತದ ಹೆಚ್ಚುವರಿ ಜಾಗತಿಕ ಪ್ರಭಾವದ ಸಂಕೇತವಾಗಿ ವಿಶ್ಲೇಷಿಸುತ್ತಿದ್ದಾರೆ. ಇದರ ಹಿಂದೆ ಇರುವ ಪ್ರಮುಖ ಕಾರಣವೇನು ಎಂದರೆ ಇಂಡೋನೇಷ್ಯಾ ವಿಶ್ವದಲ್ಲೇ ಅತಿದೊಡ್ಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿದೆ. ಹಲವು ವರ್ಷಗಳಿಂದ ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನ ಉತ್ತಮ ರಾಜತಾಂತ್ರಿಕ ಹಾಗೂ ಸ್ನೇಹಪೂರ್ಣ ಸಂಬಂಧಗಳನ್ನು ಹೊಂದಿವೆ. ಇಂತಹ ಸಂದರ್ಭದಲ್ಲಿ ಇಂಡೋನೇಷ್ಯಾ ಭಾರತದ ಜೊತೆ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸಿರುವುದು ಪಾಕಿಸ್ತಾನದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಪಾಕಿಸ್ತಾನದ ಅನೇಕ ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯದ ಪ್ರಕಾರ ಇಂದಿನ ಜಗತ್ತಿನಲ್ಲಿ ರಾಷ್ಟ್ರಗಳು ತಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಾಗ ಧರ್ಮ, ರಾಜಕೀಯ ಅಥವಾ ಹಳೆಯ ಸ್ನೇಹಕ್ಕಿಂತ ತಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಇಂಡೋನೇಷ್ಯಾದ ಮುಖ್ಯ ಗುರಿಯು ತನ್ನ ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ತನ್ನ ಸಶಸ್ತ್ರ ಪಡೆಗಳನ್ನು ಆಧುನೀಕರಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಎದುರಾಗುತ್ತಿರುವ ಹೊಸ ಸವಾಲುಗಳಿಗೆ ಸಿದ್ಧವಾಗುವುದಾಗಿದೆ. ಈ ಒಪ್ಪಂದ ಮತ್ತೊಂದು ಕಾರಣಕ್ಕೂ ವಿಶೇಷವಾಗಿದೆ ಸ್ನೇಹಿತರೆ, ಏಕೆಂದರೆ ಇದು ಭಾರತದ ರಕ್ಷಣಾ ಉತ್ಪನ್ನಗಳ ಜಾಗತಿಕ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಬ್ರಹ್ಮೋಸ್ ಈಗಾಗಲೇ ಭಾರತದ ಅತ್ಯಂತ ಯಶಸ್ವಿ ರಕ್ಷಣಾ ರಫ್ತು ಉತ್ಪನ್ನವಾಗಿ ಹೊರಹೊಮ್ಮಿದೆ. ಅದೇ ಸಮಯದಲ್ಲಿ ಅಸ್ತ್ರ ಮಿಸೈಲ್ ಕೂಡ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಸ್ವದೇಶಿ ಏರ್ ಟು ಏರ್ ಮಿಸೈಲ್ಗಳಲ್ಲಿ ಒಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶಿಸಲು ಸಜ್ಜಾಗಿದೆ. ಪಾಕಿಸ್ತಾನದ ರಕ್ಷಣಾ ತಜ್ಞರುಗಳ ಪ್ರಕಾರ ಹಲವು ರಾಷ್ಟ್ರಗಳು ಭಾರತದ ಕ್ಷಿಪಣಿ ವ್ಯವಸ್ಥೆಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದು ಭಾರತದ ಸ್ವದೇಶಿ ರಕ್ಷಣಾ ಕೈಗಾರಿಕೆಯ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚುತ್ತಿರುವುದನ್ನು ತೋರಿಸುತ್ತದೆ. ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಈಗಾಗಲೇ ಬಳಸಲಾಗುತ್ತಿರುವ ತಂತ್ರಜ್ಞಾನಗಳು ವಿದೇಶಗಳಲ್ಲಿಯೂ ಗ್ರಾಹಕರನ್ನು ಸೆಳೆಯುತ್ತಿರುವುದು ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತಿ ಹಿಡಿಯುತ್ತಿದೆ. ಇನ್ನೊಂದು ಪ್ರಮುಖ ವಿಚಾರವೆಂದರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ರಕ್ಷಣಾ ಸಂಬಂಧಗಳನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ. ಇಂಡೋನೇಷ್ಯಾ ಈಗ ಭಾರತದ ಜೊತೆ ಸೇರಿ ಭದ್ರತಾ ಸಹಕಾರವನ್ನು ಹೆಚ್ಚಿಸುತ್ತಿರುವ ಮತ್ತೊಂದು ಪ್ರಮುಖ ದೇಶವಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಕಾರ್ಯತಂತ್ರದ ಪ್ರಭಾವ ಮತ್ತಷ್ಟು ಬಲವಾಗುತ್ತಿದೆ ಎಂದು ಪಾಕಿಸ್ತಾನದ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವರು ಈ ಬೆಳವಣಿಗೆಯನ್ನು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಪರೇಷನ್ OIC ಸದಸ್ಯ ರಾಷ್ಟ್ರಗಳ ದೃಷ್ಟಿಯಿಂದಲೂ ವಿಶ್ಲೇಷಿಸುತ್ತಿದ್ದಾರೆ. ಅವರ ಪ್ರಕಾರ ಇಂಡೋನೇಷ್ಯಾ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿದೆ. ಇದರಿಂದ ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಅಥವಾ ರಾಜಕೀಯ ನಂಟಿಗಿಂತ ಭದ್ರತೆ, ಆರ್ಥಿಕತೆ ಮತ್ತು ಕಾರ್ಯತಂತ್ರದ ಅಗತ್ಯಗಳೇ ಹೆಚ್ಚು ಮಹತ್ವ ಪಡೆಯುತ್ತಿವೆ ಎಂಬುದು ಸ್ಪಷ್ಟವಾಗುತ್ತಿವೆ. ಈ ಒಪ್ಪಂದದಲ್ಲಿ ವಿಶೇಷ ಗಮನ ಸೆಳೆದಿರುವ ಮತ್ತೊಂದು ಅಂಶ ಅಸ್ತ್ರ ಮಿಸೈಲ್ ಆಗಿದೆ. ಏಕೆಂದರೆ ಇಂಡೋನೇಷ್ಯಾ ತನ್ನ ವಾಯುಪಡೆಯಲ್ಲಿ ರಷ್ಯಾ ನಿರ್ಮಿತ Su-27 ಮತ್ತು Su-30 ಯುದ್ಧ ವಿಮಾನಗಳನ್ನು ಬಳಸುತ್ತಿದೆ. ಭಾರತ ಈಗಾಗಲೇ ತನ್ನ Su-30 MKI ಯುದ್ಧ ವಿಮಾನಗಳಲ್ಲಿ ಅಸ್ತ್ರ ಮಿಸೈಲ್ ಅನ್ನು ಯಶಸ್ವಿಯಾಗಿ ಅಳವಡಿಸಿದೆ. ಆದ್ದರಿಂದ ಇದೇ ಮಾದರಿಯ ಯುದ್ಧ ವಿಮಾನಗಳನ್ನು ಬಳಸುತ್ತಿರುವ ಇಂಡೋನೇಷ್ಯಾಕ್ಕೆ ಈ ಕ್ಷಿಪಣಿಯು ಅತ್ಯಂತ ಸೂಕ್ತ ಆಯ್ಕೆಯಾಗಿದೆ. ಪಾಕಿಸ್ತಾನದ ರಕ್ಷಣಾ ವಲಯದ ಅಭಿಪ್ರಾಯದ ಪ್ರಕಾರ ಇದು ಭಾರತದ ಮತ್ತೊಂದು ದೊಡ್ಡ ತಾಂತ್ರಿಕ ಸಾಧನೆಯಾಗಿದೆ. ಏಕೆಂದರೆ ಭಾರತ ಕೇವಲ ಕ್ಷಿಪಣಿಗಳನ್ನು ಮಾರಾಟ ಮಾಡುವ ದೇಶವಾಗಿಯೇ ಉಳಿದಿಲ್ಲ, ವಿದೇಶಿ ಯುದ್ಧ ವಿಮಾನಗಳಿಗೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಸಂಯೋಜಿಸುವ ತಾಂತ್ರಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ. ಹಳೆಯ ಯುದ್ಧ ವಿಮಾನಗಳನ್ನು ಆಧುನೀಕರಿಸಲು ಬಯಸುವ ಅನೇಕ ರಾಷ್ಟ್ರಗಳಿಗೆ ಈ ಸಾಮರ್ಥ್ಯವು ಬಹಳ ಉಪಯುಕ್ತವಾಗಬಹುದು. ಇನ್ನೊಂದೆಡೆ ಪಾಕಿಸ್ತಾನದ ಸರ್ಕಾರ ಈ ವಿಷಯದಲ್ಲಿ ಸಮತೋಲನದ ನಿಲುವನ್ನು ಅನುಸರಿಸಿದೆ. ಇಂಡೋನೇಷ್ಯಾ ಜೊತೆಗಿನ ತನ್ನ ರಾಜತಾಂತ್ರಿಕ, ಆರ್ಥಿಕ ಹಾಗೂ ರಕ್ಷಣಾ ಸಂಬಂಧಗಳಿಗೆ ಯಾವುದೇ ಹಾನಿಯಾಗದಂತೆ ಸಾರ್ವಜನಿಕವಾಗಿ ಈ ಒಪ್ಪಂದವನ್ನು ಟೀಕಿಸುವುದನ್ನು ತಪ್ಪಿಸಿದೆ. ಎರಡೂ ದೇಶಗಳ ನಡುವಿನ ಸಹಕಾರ ಮುಂದುವರೆದಿದ್ದು ಈ ಕ್ಷಿಪಣಿ ಒಪ್ಪಂದದಿಂದ ಆ ಸಂಬಂಧಗಳಿಗೆ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ.
ಆದರೆ ಪಾಕಿಸ್ತಾನದ ಕಾರ್ಯತಂತ್ರ ವಿಶ್ಲೇಷಕರ ಚರ್ಚೆಗಳನ್ನು ಗಮನಿಸಿದರೆ ಈ ಒಪ್ಪಂದವನ್ನು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಪ್ರಭಾವದ ಮತ್ತೊಂದು ಸ್ಪಷ್ಟ ಉದಾಹರಣೆಯಾಗಿ ನೋಡಲಾಗುತ್ತಿದೆ. ಭಾರತದ ರಕ್ಷಣಾ ಉತ್ಪನ್ನಗಳು ಈಗ ವಿಶ್ವದ ಹಲವು ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸುತ್ತಿದ್ದು, ರಕ್ಷಣಾ ತಂತ್ರಜ್ಞಾನ, ಕೈಗಾರಿಕಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ಭಾರತ ಹೊಸ ಎತ್ತರವನ್ನು ತಲುಪುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಒಟ್ಟಾರೆ ಇಂಡೋನೇಷ್ಯಾದ ಈ ನಿರ್ಧಾರವು ಇಂದಿನ ಜಗತ್ತಿನಲ್ಲಿ ದೇಶಗಳು ತಮ್ಮ ರಾಷ್ಟ್ರೀಯ ಭದ್ರತೆ, ಆರ್ಥಿಕ ಹಿತಾಸಕ್ತಿ ಮತ್ತು ಕಾರ್ಯತಂತ್ರದ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುತ್ತಿವೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದೇ ಸಮಯದಲ್ಲಿ ಭಾರತವು ವಿಶ್ವಾಸಾರ್ಹ ರಕ್ಷಣಾ ತಂತ್ರಜ್ಞಾನ ರಫ್ತುದಾರ ರಾಷ್ಟ್ರವಾಗಿ ವೇಗವಾಗಿ ಹೊರಹೊಮ್ಮುತ್ತಿರುವುದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಇಂಡೋನೇಷ್ಯಾದ ಈ ನಿರ್ಧಾರ ಭಾರತಕ್ಕೆ ಇನ್ನಷ್ಟು ಅಂತಾರಾಷ್ಟ್ರೀಯ ಅವಕಾಶಗಳನ್ನು ತಂದುಕೊಡುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆ ತನ್ನ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ದೇಶದ ಸಮುದ್ರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ 3 ಹೊಸ ಸ್ವದೇಶಿ ಯುದ್ಧನೌಕೆ ಯೋಜನೆಗಳ ತಯಾರಿ ಈಗ ವೇಗ ಪಡೆದುಕೊಂಡಿದೆ. ಮೂಲಗಳ ಪ್ರಕಾರ ಈ 3 ಯೋಜನೆಗಳು ಈಗ ವಿವಿಧ ಹಂತದ ಆಂತರಿಕ ಚರ್ಚೆಗಳು, ತಾಂತ್ರಿಕ ಪರಿಶೀಲನೆಗಳು ಹಾಗೂ ಯೋಜನೆ ರೂಪಿಸುವ ಕಾರ್ಯಗಳಲ್ಲಿ ತೊಡಗಿವೆ. ಈ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೇ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಪ್ರಕ್ರಿಯೆಗೆ ಅಧಿಕೃತವಾಗಿ ಸಾಗಲಿವೆ. ಅನುಮೋದನೆ ದೊರೆತ ನಂತರ ಪ್ರಾಜೆಕ್ಟ್ 15B ಡೆಸ್ಟ್ರಾಯರ್ ಹಾಗೂ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಯೋಜನೆಗಳ ಬಳಿಕ ಭಾರತದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅತಿ ದೊಡ್ಡ ಸ್ವದೇಶಿ ನೌಕಾ ನಿರ್ಮಾಣ ಕಾರ್ಯಕ್ರಮಗಳಾಗಿ ಇವು ಗುರುತಿಸಿಕೊಳ್ಳಲಿವೆ. ಈ 3 ಯೋಜನೆಗಳಲ್ಲಿ ಮೊದಲನೆಯದು ಪ್ರಾಜೆಕ್ಟ್ 15C. ಈ ಯೋಜನೆಯಡಿ ಭಾರತೀಯ ನೌಕಾಪಡೆ 4 ಅತ್ಯಾಧುನಿಕ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಗಳನ್ನು ನಿರ್ಮಿಸಲು ಉದ್ದೇಶಿಸಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 50,000 ಕೋಟಿ ರೂಪಾಯಿಗಳು. ಮೂಲಗಳ ಮಾಹಿತಿಯ ಪ್ರಕಾರ ಮುಂದಿನ 1 ವರ್ಷದೊಳಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಯೋಜನೆಗೆ ಸಂಬಂಧಿಸಿದ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಹೊರಡಿಸುವ ಸಾಧ್ಯತೆ ಇದೆ. ಆದರೆ RFP ಹೊರಬಂದ ತಕ್ಷಣ ನಿರ್ಮಾಣ ಆರಂಭವಾಗುವುದಿಲ್ಲ. ವಿನ್ಯಾಸಕ್ಕೆ ಅಂತಿಮ ಅನುಮೋದನೆ ಹಾಗೂ ಖರೀದಿ ಪ್ರಕ್ರಿಯೆಗಳ ಪೂರ್ಣಗೊಂಡ ಬಳಿಕ ಸುಮಾರು 3 ವರ್ಷಗಳ ನಂತರ ಯುದ್ಧ ನೌಕೆಗಳ ನಿರ್ಮಾಣ ಕಾರ್ಯ ಆರಂಭವಾಗುವ ನಿರೀಕ್ಷೆ ಇದೆ. ಈ ಹೊಸ ಡೆಸ್ಟ್ರಾಯರ್ಗಳಲ್ಲಿ ಈಗಾಗಲೇ ಸೇವೆಯಲ್ಲಿ ಇರುವ ಕೋಲ್ಕತ್ತಾ ಕ್ಲಾಸ್ ಪ್ರಾಜೆಕ್ಟ್ 15A ಹಾಗೂ ವಿಶಾಖಪಟ್ಟಣಂ ಕ್ಲಾಸ್ ಪ್ರಾಜೆಕ್ಟ್ 15B ಯುದ್ಧನೌಕೆಗಳ ಅನುಭವವನ್ನು ಬಳಸಿಕೊಳ್ಳಲಾಗುತ್ತದೆ. ಅದರ ಜೊತೆಗೆ ಇನ್ನಷ್ಟು ಆಧುನಿಕ ಸೆನ್ಸಾರ್ಸ್ಗಳು, ವೆಪನ್ಸ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗುತ್ತದೆ. ಇದರಿಂದ ಭವಿಷ್ಯದ ಯಾವುದೇ ಸಮುದ್ರ ಯುದ್ಧ ಪರಿಸ್ಥಿತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯ ಈ ನೌಕೆಗಳಿಗೆ ದೊರೆಯಲಿದೆ. ಇದಾದ ಬಳಿಕ ಬರುತ್ತದೆ ಪ್ರಾಜೆಕ್ಟ್ 17B. ಈ ಯೋಜನೆಯಡಿ 6 ಹೊಸ ಸ್ಟೆಲ್ತ್ ಫ್ರಿಗೇಟ್ಗಳು ನಿರ್ಮಾಣಗೊಳ್ಳಲಿವೆ. ಇದರ ಒಟ್ಟು ಅಂದಾಜು ವೆಚ್ಚ ಸುಮಾರು 40,000 ಕೋಟಿ ರೂಪಾಯಿಗಳು. ಪ್ರಸ್ತುತ ಯೋಜನೆಯಂತೆ ಈ 6 ಯುದ್ಧ ನೌಕೆಗಳ ನಿರ್ಮಾಣವನ್ನು ಭಾರತದ 2 ಪ್ರಮುಖ ಶಿಪ್ ಯಾರ್ಡ್ ಕಂಪನಿಗಳ ನಡುವೆ ಹಂಚಲಾಗುತ್ತದೆ. ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL 3 ಫ್ರಿಗೇಟ್ಸ್ ಗಳನ್ನು ನಿರ್ಮಿಸಿದರೆ ಉಳಿದ 3 ಯುದ್ಧ ನೌಕೆಗಳನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ GRSC ಸಂಸ್ಥೆ ನಿರ್ಮಿಸಲಿದೆ. ಪ್ರಾಜೆಕ್ಟ್ 17B ಗೆ ಸಂಬಂಧಿಸಿದ RFP ಸುಮಾರು 18 ತಿಂಗಳುಗಳ ಒಳಗೆ ಹೊರಬರುವ ನಿರೀಕ್ಷೆ ಇದ್ದು, ಅಗತ್ಯ ಅನುಮೋದನೆಗಳು ಪೂರ್ಣಗೊಂಡ ನಂತರ ಸುಮಾರು 4 ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಬಹುದು. ಇನ್ನು ಈ 3 ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಎಂದರೆ ಪ್ರಾಜೆಕ್ಟ್ 18A. ಭಾರತೀಯ ನೌಕಾಪಡೆ ಇದನ್ನು ಮುಂದಿನ ತಲೆಮಾರಿನ ಲಾರ್ಜ್ ಸರ್ಫೇಸ್ ಕಂಬ್ಯಾಟೆಂಟ್ ಪ್ರೋಗ್ರಾಂ ಎಂದು ಪರಿಗಣಿಸುತ್ತಿದೆ. ಈ ಯೋಜನೆಯ ಅಡಿ 6 ಬೃಹತ್ ಯುದ್ಧ ನೌಕೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರತಿಯೊಂದು ನೌಕೆಯ ತೂಕ ಸುಮಾರು 14,000ದಿಂದ
15,000 ಟನ್ ಇರಲಿದ್ದು ಭಾರತದಲ್ಲಿ ಇದುವರೆಗೆ ನಿರ್ಮಾಣವಾಗಿರುವ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಇವು ಸ್ಥಾನ ಪಡೆಯಲಿವೆ. ಈ ನೌಕೆಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿ ಸ್ಟ್ರೈಕ್ ಕೇಪಬಿಲಿಟಿ, ಅತ್ಯಾಧುನಿಕ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್, ಸುಧಾರಿತ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಹಾಗೂ ಸಾವಿರಾರು ಕಿಲೋಮೀಟರ್ ದೂರದ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ನಿರ್ವಹಿಸುವಷ್ಟು ಹೆಚ್ಚಿನ ಎಂಡ್ಯೂರೆನ್ಸ್ ಇರಲಿದೆ. ಪ್ರಾಜೆಕ್ಟ್ 15C ಹಾಗೂ ಪ್ರಾಜೆಕ್ಟ್ 17B ಗೆ ಹೋಲಿಸಿದರೆ ಪ್ರಾಜೆಕ್ಟ್ 18A ಇನ್ನೂ ಆರಂಭಿಕ ಯೋಜನೆಯ ಹಂತದಲ್ಲಿದೆ. ಈ ಯೋಜನೆಯ RFP ಮುಂದಿನ 3 ವರ್ಷಗಳಲ್ಲಿ ಹೊರಬರುವ ನಿರೀಕ್ಷೆ ಇದ್ದು ಅತ್ಯಂತ ಸಂಕೀರ್ಣ ವಿನ್ಯಾಸ ಹೊಂದಿರುವ ಕಾರಣ ನಿರ್ಮಾಣದ ಕಾರ್ಯ ಆರಂಭವಾಗಲು ಸುಮಾರು 8 ವರ್ಷಗಳ ಕಾಲ ಬೇಕಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಈ 3 ಯೋಜನೆಗಳು ಕೇವಲ ಹೊಸ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಗುಣಮಟ್ಟದ ಮೇಲುಗೈಯನ್ನು ಉಳಿಸಿಕೊಳ್ಳುವುದು ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸುವುದು ಭಾರತೀಯ ನೌಕಾಪಡೆಯ ಪ್ರಮುಖ ಗುರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಮುದ್ರ ಭದ್ರತೆಗೆ ಸಂಬಂಧಿಸಿದ ಸವಾಲುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರದ ಹಡಗುಗಳ ಸಂಚಾರ ಮಾರ್ಗಗಳ ರಕ್ಷಣೆ, ದೂರದ ಸಮುದ್ರ ಪ್ರದೇಶಗಳಲ್ಲಿ ನಿರಂತರ ಹಾಜರಾತಿ ಹಾಗೂ ಮಿತ್ರ ರಾಷ್ಟ್ರಗಳಿಗೆ ಭದ್ರತಾ ಸಹಕಾರ ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆ ನಿರಂತರವಾಗಿ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಿದೆ. ಈ ಯೋಜನೆಗಳಿಂದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಪನಿ ತನ್ನ ಪ್ರಮುಖ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲಿದೆ. ಈ ಸಂಸ್ಥೆಯೇ ಈಗಾಗಲೇ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳು, ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳು ಹಾಗೂ ಪ್ರಾಜೆಕ್ಟ್ 17A ನೀಲಗಿರಿ ಸ್ಟೆಲ್ತ್ ಫ್ರಿಗೇಟ್ಸ್ ಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದೇ ಸಮಯದಲ್ಲಿ ಪ್ರಾಜೆಕ್ಟ್ 17B ಅನ್ನು MDL ಮತ್ತು GRSC ಕಂಪನಿಗಳ ನಡುವೆ ಹಂಚಿಕೆ ಮಾಡುವ ಮೂಲಕ ಭಾರತ ಸರ್ಕಾರ ನೌಕಾ ನಿರ್ಮಾಣ ಸಾಮರ್ಥ್ಯವನ್ನು ಹಲವು ಶಿಪ್ ಯಾರ್ಡ್ ಗಳಿಗೆ ವಿಸ್ತರಿಸುವ ಉದ್ದೇಶವನ್ನು ಸ್ಪಷ್ಟಪಡಿಸಿದೆ. ಇದು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು ಸಂಪೂರ್ಣ ಸ್ವದೇಶಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಪ್ರಮುಖ ಪಾತ್ರ ವಹಿಸಲಿದೆ. ಹೀಗಾಗಿ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿರುವ ಈ ಹೊಸ ತಲೆಮಾರಿನ ಯುದ್ಧ ನೌಕೆಗಳು ಭಾರತದ ಸಮುದ್ರ ಶಕ್ತಿಯನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಪ್ರಾಜೆಕ್ಟ್ 15C, ಪ್ರಾಜೆಕ್ಟ್ 17B ಮತ್ತು ಪ್ರಾಜೆಕ್ಟ್ 18A ಗಳಲ್ಲಿ ಯಾವ ಯೋಜನೆ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಅತ್ಯಂತ ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತದ 6ನೇ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಆಗಿರುವ INS ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣಂನ ಈಸ್ಟರ್ನ್ ನೇವಲ್ ಕಮಾಂಡ್ ನಲ್ಲಿ ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಕೇಂದ್ರದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರವರು, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. INS ಮಹೇಂದ್ರಗಿರಿ ಎಂಬ ಹೆಸರನ್ನು ಪೂರ್ವ ಘಟ್ಟಗಳಲ್ಲಿರುವ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರಿನಿಂದ ಇಡಲಾಗಿದೆ. ಈ ಹೆಸರು ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ, ಅಚಲ ಸಂಕಲ್ಪ ಮತ್ತು ದೇಶದ ರಕ್ಷಣೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯುದ್ಧ ನೌಕೆಯ ವಿಶೇಷತೆ ಏನೆಂದರೆ ಇದು ಭಾರತದಲ್ಲೇ ನಿರ್ಮಿಸಲಾದ ಅತ್ಯಾಧುನಿಕ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ಇದರಲ್ಲಿರುವ ಸುಮಾರು 75% ಉಪಕರಣಗಳು ಮತ್ತು ವ್ಯವಸ್ಥೆಗಳು ಸ್ವದೇಶೀಯವಾಗಿದ್ದು ಆತ್ಮನಿರ್ಭರ ಭಾರತದ ಪರಿಕಲ್ಪನೆಗೆ ಯಶಸ್ಸಿಗೆ ಇದು ಮತ್ತೊಂದು ದೊಡ್ಡ ಸಾಕ್ಷಿಯಾಗಿದೆ. ಈ ಯುದ್ಧ ನೌಕೆಯಲ್ಲಿ ಅತ್ಯಾಧುನಿಕ ಕೋರ್ಡಾಗ್ ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗಿದೆ. ಅಗತ್ಯಕ್ಕೆ ಅನುಗುಣವಾಗಿ ಡೀಸೆಲ್ ಅಥವಾ ಗ್ಯಾಸ್ ಟರ್ಬೈನ್ ನ ಮೂಲಕ
ವೇಗ ಮತ್ತು ಕಾರ್ಯಕ್ಷಮತೆಯನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ. ಇದರ ಜೊತೆಗೆ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ IPMS ಮೂಲಕ ಹಡಗಿನ ಎಲ್ಲಾ ಪ್ರಮುಖ ವ್ಯವಸ್ಥೆಗಳನ್ನು ಒಂದೇ ಕೇಂದ್ರದಿಂದ ನಿಯಂತ್ರಿಸಬಹುದು. ಯುದ್ಧ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಯ ಅತ್ಯಂತ ಬಲಿಷ್ಠ ಯುದ್ಧ ನೌಕೆಗಳ ಸಾಲಿಗೆ ಸೇರುತ್ತದೆ. ಇದರ ಪ್ರಮುಖ ಅಸ್ತ್ರ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಶತ್ರುಗಳ ಯುದ್ಧ ನೌಕೆಗಳು ಹಾಗೂ ಕರಾವಳಿಯ ಗುರಿಗಳ ಮೇಲೆ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ದಾಳಿ ನಡೆಸಬಲ್ಲದು. ಇದರ ಜೊತೆಗೆ ಅತ್ಯಾಧುನಿಕ ಮಲ್ಟಿ ಫಂಕ್ಷನ್ ರೆಡಾರ್, ಸ್ವದೇಶೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ಅತ್ಯಾಧುನಿಕ ಆಂಟಿ ಸಬ್ಮೆರಿನ್ ವಾರ್ಫೇರ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗಿದ್ದು, ಸಮುದ್ರದ ಮೇಲ್ಮೈ, ಆಕಾಶ ಮತ್ತು ನೀರಿನೊಳಗಿನ ಎಲ್ಲಾ ರೀತಿಯ ಅಪಾಯಗಳನ್ನು ಪತ್ತೆ ಹಚ್ಚಿ ಎದುರಿಸುವ ಸಾಮರ್ಥ್ಯವನ್ನು ಈ ಯುದ್ಧ ನೌಕೆ ಹೊಂದಿದೆ. ಸಮಾರಂಭದಲ್ಲಿ ಮಾತನಾಡಿದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಅತ್ಯಂತ ಮಹತ್ವದ ಸಂದೇಶವೊಂದನ್ನು ನೀಡಿದರು. ಭವಿಷ್ಯದ ಯುದ್ಧಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡ್ರೋನ್ಗಳು, ಸೈಬರ್ ವಾರ್ಫೇರ್ ಮತ್ತು ಹೈಪರ್ಸಾನಿಕ್ ವೆಪನ್ಸ್ಗಳು ಪ್ರಮುಖ ಪಾತ್ರ ವಹಿಸಬಹುದು. ಆದರೆ ಯಾವುದೇ ಯುದ್ಧವನ್ನು ಅಂತಿಮವಾಗಿ ಗೆಲ್ಲುವುದು ದೇಶದ ಅಚಲ ಸಂಕಲ್ಪ, ಉತ್ತಮ ತರಬೇತಿ ಪಡೆದ ಸೈನಿಕರು ಮತ್ತು ವಿಶ್ವಾಸಾರ್ಹ ಸೇನಾ ಶಕ್ತಿಯೇ. ಅಂದರೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ದೇಶಭಕ್ತಿ, ಮಾನವ ಸಾಮರ್ಥ್ಯ ಮತ್ತು ಯೋಧರ ಧೈರ್ಯಕ್ಕೆ ಪರ್ಯಾಯವೇ ಇಲ್ಲ ಎಂಬುದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಇದೇ ವೇಳೆ ಅವರು ಭಾರತೀಯ ನೌಕಾಪಡೆಯ ಇತ್ತೀಚಿನ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯನ್ನು ಉಲ್ಲೇಖಿಸಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನ ಪರಿಸ್ಥಿತಿಯ ಸಮಯದಲ್ಲಿ ಭಾರತೀಯ ನೌಕಾಪಡೆಯು 18 ವ್ಯಾಪಾರಿ ಹಡಗುಗಳಿಗೆ ಸುರಕ್ಷಿತ ಭದ್ರತೆಯನ್ನು ಒದಗಿಸಿತು. ಸುಮಾರು 9,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸರಕುಗಳನ್ನು ಯಾವುದೇ ಅಡಚಣೆ ಇಲ್ಲದೆ ಗಮ್ಯ ಸ್ಥಾನಕ್ಕೆ ತಲುಪುವಂತೆ ನೋಡಿಕೊಂಡಿತು. ಇದರಿಂದ ಭಾರತೀಯ ನೌಕಾಪಡೆ ಕೇವಲ ಯುದ್ಧ ನಡೆಸುವ ಪಡೆ ಮಾತ್ರವಲ್ಲ, ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವ ಶಕ್ತಿಯೂ ಆಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. INS ಮಹೇಂದ್ರಗಿರಿಯ ಸೇರ್ಪಡೆಯಿಂದ ಭಾರತವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಬ್ಲೂ ವಾಟರ್ ನೇವಿ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಭಾರತದ ಸಮುದ್ರ ಭದ್ರತೆ ಮತ್ತು ಪ್ರಾದೇಶಿಕತೆಯ ಪ್ರಭಾವವನ್ನು ಹೆಚ್ಚಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಇದೀಗ ಮತ್ತೊಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಭಾರತೀಯ ನೌಕಾಪಡೆಯ ಗುರಿ 2035ರ ವೇಳೆಗೆ ಸುಮಾರು 200 ಯುದ್ಧ ನೌಕೆಗಳ ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸುವುದು. ಆದರೆ ಈ ಯೋಜನೆಯ ಕುರಿತು ಕೆಲವು ಆತಂಕಗಳು ವ್ಯಕ್ತವಾಗುತ್ತಿವೆ. ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 28A ನ ಅಡಿಯಲ್ಲಿ 8 ನೆಕ್ಸ್ಟ್ ಜನರೇಷನ್ ಕಾರ್ವೆಟ್ಸ್ ಗಳನ್ನು ಖರೀದಿಸುವ ಯೋಜನೆ ಇದೆ. ಇನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಅನುಮೋದನೆಗಾಗಿ ಕಾಯುತ್ತಿದೆ. ಕೆಲವು ತಜ್ಞರುಗಳ ಅಭಿಪ್ರಾಯದ ಪ್ರಕಾರ ಈಗಾಗಲೇ ಅತ್ಯಾಧುನಿಕ ಫ್ರಿಗೇಟ್ಗಳು ಸೇರ್ಪಡೆಯಾಗುತ್ತಿರುವ ಸಂದರ್ಭದಲ್ಲಿ ಇದೇ ರೀತಿಯ ಕ್ಷಿಪಣಿ ಸಾಮರ್ಥ್ಯ ಹೊಂದಿರುವ ಕಾರ್ವೆಟ್ಸ್ ಅಗತ್ಯವೇ ಎಂಬ ಪ್ರಶ್ನೆಯನ್ನು ಸರ್ಕಾರ ಪರಿಶೀಲಿಸುತ್ತಿದೆ. ಇನ್ನೊಂದು ಕಡೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಚೀನಾದ ನೆರವಿನಿಂದ ಪಾಕಿಸ್ತಾನ 8 ಅತ್ಯಾಧುನಿಕ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ಹೊಂದಿರುವ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆಗಳನ್ನು ಪಡೆದುಕೊಳ್ಳುತ್ತಿದೆ. ಮೊದಲ ಜಲಾಂತರ್ಗಾಮಿ ಈಗಾಗಲೇ ಪಾಕಿಸ್ತಾನಕ್ಕೆ ತಲುಪಿದೆ. ಮುಂದಿನ ವರ್ಷಗಳಲ್ಲಿ ಈ ಜಲಾಂತರ್ಗಾಮಿಗಳು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿಯೂ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇದೇ ಕಾರಣದಿಂದ ಭಾರತೀಯ ನೌಕಾಪಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಆಂಟಿ ಸಬ್ಮೆರಿನ್ ವಾರ್ಫೇರ್ ಪ್ಲಾಟ್ಫಾರ್ಮ್ಗಳು ಅಗತ್ಯವೆಂಬ ಅಭಿಪ್ರಾಯವು ಬಲವಾಗಿ ಕೇಳಿಬರುತ್ತಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ 4 ಕಮೋರ್ಟಾ ಕ್ಲಾಸ್ ಆಂಟಿ ಸಬ್ಮೆರಿನ್ ಕಾರ್ವೆಟ್ಸ್ ಗಳನ್ನು ಕಾರ್ಯಾಚರಣೆಯಲ್ಲಿ ಬಳಸುತ್ತಿದೆ. ಜೊತೆಗೆ ಕರಾವಳಿ ಮತ್ತು ಬಂದರು ರಕ್ಷಣೆಗೆ ಹೊಸ ಆಂಟಿ ಸಬ್ಮೆರಿನ್ ಶಾಲೋ ವಾಟರ್ ಕ್ರಾಫ್ಟ್ ಕೂಡ ಸೇರ್ಪಡೆಯಾಗುತ್ತಿವೆ. ಆದರೆ ಆಳ ಸಮುದ್ರದಲ್ಲಿ ದೀರ್ಘಕಾಲ ಕಾರ್ಯಾಚರಣೆ ನಡೆಸುವ ದೊಡ್ಡ ಯುದ್ಧ ನೌಕೆಗಳ ಅಗತ್ಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದಕ್ಕೂ ಜೊತೆಗೆ ಭಾರತೀಯ ನೌಕಾಪಡೆಯ ಮುಂದಿನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಸುಮಾರು 80,000 ಕೋಟಿ ರೂಪಾಯಿಗಳ ವೆಚ್ಚದ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ಸ್ NGD ನಿರ್ಮಾಣವೂ ಸೇರಿದೆ. ಅದೇ ರೀತಿ ಸುಮಾರು 70,000 ಕೋಟಿ ರೂಪಾಯಿಗಳ ವೆಚ್ಚದ ಪ್ರಾಜೆಕ್ಟ್ 17 ಬ್ರಾವೋ P-17B ಅಡಿಯಲ್ಲಿ ಇನ್ನಷ್ಟು ಅತ್ಯಾಧುನಿಕ ನೆಕ್ಸ್ಟ್ ಜನರೇಷನ್ ಫ್ರಿಗೇಟ್ಸ್ ಗಳನ್ನು ನಿರ್ಮಿಸುವ ಯೋಜನೆಯು ಸಿದ್ಧವಾಗಿದೆ. ಇವುಗಳಲ್ಲಿ ಇನ್ನಷ್ಟು ಉತ್ತಮ ಸ್ಟೆಲ್ತ್ ಡಿಸೈನ್, ಇಂಟಿಗ್ರೇಟೆಡ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಮತ್ತು ಹೆಚ್ಚಿನ ಸಾಮರ್ಥ್ಯದ ವರ್ಟಿಕಲ್ ಲಾಂಚ್ ಸಿಸ್ಟಮ್ಸ್ ಗಳನ್ನು ಅಳವಡಿಸುವ ಯೋಜನೆ ಇದೆ. ಇದರ ಜೊತೆಗೆ ಪ್ರಾಜೆಕ್ಟ್ 75I ನ ಅಡಿಯಲ್ಲಿ
AIP ತಂತ್ರಜ್ಞಾನ ಹೊಂದಿರುವ ಹೊಸ ಜಲಾಂತರ್ಗಾಮಿ ನೌಕೆಗಳ ನಿರ್ಮಾಣ ಕಾರ್ಯವು ಮುಂದುವರೆದಿದೆ. ಜೊತೆಗೆ 4 ಬೃಹತ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ LPDಗಳ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಪ್ರಾಥಮಿಕ ಅನುಮೋದನೆ ನೀಡಿದೆ. ಒಟ್ಟಾರೆಯಾಗಿ ನೋಡಿದರೆ INS ಮಹೇಂದ್ರಗಿರಿಯ ಸೇರ್ಪಡೆ ಕೇವಲ ಒಂದು ಹೊಸ ಯುದ್ಧ ನೌಕೆಯ ಸೇರ್ಪಡೆ ಮಾತ್ರವಲ್ಲ, ಇದು ಭಾರತವು ಸ್ವದೇಶೀಯವಾಗಿ ತಂತ್ರಜ್ಞಾನದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವುದು, ವಿಶ್ವ ಮಟ್ಟದ ಯುದ್ಧ ನೌಕೆಗಳನ್ನು ಸ್ವತಃ ನಿರ್ಮಿಸುವ ಸಾಮರ್ಥ್ಯವನ್ನು ಸಾಧಿಸಿರುವುದು ಹಾಗೂ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಸಮುದ್ರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತಿರುವುದಕ್ಕೆ ಸ್ಪಷ್ಟ ಸಂದೇಶವಾಗಿದೆ. ಹಾಗಾದರೆ ಸ್ನೇಹಿತರೆ, INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.